स्थापयन्ति विश्वरूपाणि देशं तन्मोहनिशं न इन्द्रायणाराधन्याम् ॐ इन्द्राणो मधुराय शन्नो इन्द्रभूषणावादतो ॐ शं नतानो हस्तो शं न भूजी भवतु शं नो अग्निज्योतिरनीको हस्तु शं नो शं न सुकृतं सुकृतानि सन्तो शमन्तरिक्षादशायो भवतु शं न सत्यं विशरसीमि ಬಲಕೈಯಿಂದ ಮಧ್ಯ ಬೆಳೆದ ಅಂಗತಂ ವಾನ್ ಓಂ ನಸೋಮಿ ಸೋಮೇ ಚಕ್ಷುರಸ್ತೋ ಓಮೇ ಭೂತಸ್ತೋ ಓಂ ಹರಿಸ್ತಾಮಿ ಅಂಧಾದಸಾಮಿ ಕೊಡಬೇಕು ಅಂತ ಹೆಣ್ಣಾಗಲಿ ಗಂಡಾಗಲಿ ಯಾವ ಮತದೇವರಾಗಲಿ ಮನುಷ್ಯನಾಗಿ ಯಾರು ಹುಟ್ಟಿದ್ದಾನೆ ಅವರು ಈ ಧಾರಣೆ ಮಾಡುವ ಮೂಲಕ ಸಂಸ್ಕಾರ ಕೊಡುವ ಮೂಲಕ ತಮ್ಮ ಸಂಕೋಚ ಮಾಡುತ್ತಾರೆ. ಆಯುಷ್ಯಮಗ್ರಂ ಮಗ್ರಿಯಂ प्रतिमुंच शुभ्रम बलमस्तु तेजः ओम यज्ञोपवीतमसि यज्ञस्यत्वा उपनश्यामि बलकैಯನ್ನು ಕೆಳಗಿಡಿ ಹೀಗೆ ಮುಂಚಿದ್ದನ್ನು ಕೆಳಗೆ ನೋಡಿ, ನೀವು ಹೇಳುವಂತ ಮಂತ್ರದ ಅರ್ಥ ಹೀಗಿರಿಸಿದೆ. ಯಜ್ಞೋಪವಿತವು ಶ್ರೇಷ್ಠವಾದ್ದು. ಇದು ಯಜ್ಞದೊಂದಿಗೆ ಉದ್ಭವಿಸುವಂಥದ್ದು. ನೀನು ಪ್ರಗತಿಯುಕ್ತವೂ ಶುದ್ಧವೂ ಆದ ಜೀವನವನ್ನು ಬೆಳಗಿಸಿಕೊ, ಆಗ ನಿನಗೆ ಬಲ ಮತ್ತು ತೇಜಸ್ಸು ಸಿಕ್ಕುವುದು. ಓ ಮಾನವ, ನೀನು ಸತ್ಕರ್ಮಗಳಿಂದ ವಿಕಸಿತನಾಗುವವನು. ಉಪಾಸ್ಯನಾದ ಪರಮಾತ್ಮನ ಪ್ರೀತಿಗೆ ಪಾತ್ರನಾದ ನಿನ್ನನ್ನು ಯಜ್ಞೋಪವಿತದಿಂದ ಸಂಯುಕ್ತನಾಗಿ ಮಾಡುವೆ. ಆ ರೀತಿ ನಾವು ನಮ್ಮ ಆತ್ಮವನ್ನು ಜಾಗೃತ ಮಾಡೋದಕ್ಕೋಸ್ಕರ ಈ ಯಜ್ಞೋಪವಿತವನ್ನು ಹಾಕಿಕೊಂಡಿದ್ದೇವೆ. ಓಂ ಭೂರ್ಭುವಸ್ಸಃ ಓಂ ಭೂರ್ಭುವಸ್ಸರಾಜಿಂದಂ ಭುವನಂ ಪೃಥ್ವೀವರಿಂ ನಾಥಸ್ಯಾಸಿ ದೇವ ಯಜಮಾನಸ್ತ ಅಗ್ನದಾಮನ್ನದಾಮನ್ನದಾಯಾದುದೇ. ಓಂ ಮುದ್ದುಜ್ಯಸ್ವಾಗ್ನೇ ಪ್ರತೀಶಾಪ್ರಹಿತಮಿಷ್ಟಕೂಟೇ ಅದ್ಯುತ್ತರಶ್ರೀ ದೇವ ಯಜಮಾನಸ್ಯ ಸೀನತಾ. ಓಂ ಅಯಂತಾಯ ಮಹಾತ್ಮಾನೇತಸ್ಯೇನೇತಸ್ವಭಕ್ತಸ್ವಜೇತವದ್ರಯಾ ಇದಮಗ್ನೇ ಜಾತವೇಸೇ ತನ್ನಮಾನ್. ಓಂ ಸುಸಮಿದ್ದಾಯ ಸೌಸೇತಂ ತೀವ್ರಂ ಯುವತನ ಅಗ್ನಯೇ ಜಾತವೇಸೇ ಸ್ವಾಹಾ ಇದಮಗ್ನೇ ಜಾತವೇಸೇ ತನ್ನಮಾನ್. ಓಂ ಸಂತ್ವಾ ಸಮೀದಮಾನ್. ಓಂ ಅಯಂತಾಯ ಮಹಾತ್ಮಾ ಜಾತವೇತಸ್ಯೇನೇತಸ್ವಭಕ್ತಸ್ವಜೇತವದ್ರಯಾ ಕಾಸ್ಮನ್ಮದಯಾ ಸಮೀ ಬ್ರಹ್ಮವತ್ಯಸ್ಯೇನಾ ಅನ್ನಾದೇನ ಸಮೇದಯ ಸ್ವಾಹಾ ಇದಮಗ್ನೇ ಜಾತವೇಸೇ ತನ್ನಮಾನ್. ಅನ್ನಾದೇನ ಸಮೇದಯ ಸ್ವಾಹಾ ಬ್ರಹ್ಮವತ್ಯಸ್ಯೇನಾ ಅನ್ನಾದೇನ ಸಮೇದಯ ಸ್ವಾಹಾ ಇದಮಗ್ನೇ ಜಾತವೇಸೇ ತನ್ನಮಾನ್. ಓಂ ಅಯಂತಾಯ ಮಹಾತ್ಮಾ ಜಾತವೇತಸ್ಯೇನೇತಸ್ವಭಕ್ತಸ್ವಜೇತವದ್ರಯಾ
ಎಲ್ರಿಗೆ ಸಿಕ್ಕಿದ ಒಂದು ಗಂಟೆ ಹಾಕಿ सवितार्पयतुष्टेतमाय कर्मणा आप्यायध्वमग्न्या इन्द्राय भागं पावस्तेन ईशतमागशंसो ध्रुवा अस्मिन् गोपतौ स्यात् बह्वीर्यजमानस्य पशून् प्राणी ओम सर्वं वैपूर्णं स्वाहा ओम पूर्णं स्वाहा ओम मन्युरसि मन्योमयिदे ओ सहोसि सहोमयिदे ओम तन्मेभ्यो नमः प्रणाम चल रेडी दारी के लिए वायु जल से हो शुभ गंध को धारण किए स्वार्थ भाव मिटे हमारा प्रेम पथ विस्तार हो इधर नममता सार्थक प्रत्येक में व्यवहार हो प्रेम रस में तृप्ति होकर वंदना हम कर रहे हमारे भाव लीजिए छोड़ के जल कपट को मानसिक बनीजिए ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂಥ ಪರಂಪರೆಯ ಮುಂದುವರಿಕೆ. ಅದನ್ನು ಶ್ರಾವಣಿ ಉಪಕರ್ಮ ಅಂತ ಹೇಳ್ತಾರೆ, ಕೆಲವರು ಮೂಲ ಪೂರ್ಣಿಮೆ ಅಂತ ಹೇಳ್ತಾರೆ. ಅದರ ಜೊತೆಗೆ ವೇದಾರಂಭ ಪರ್ವ ಅಂತ ಹೇಳ್ತಾರೆ. ಮತ್ತು ಬೃಹಸ್ಪತಿಯ ಪೂಜೆ ಕೂಡ ನಡೀತದೆ ಈ ದಿನಗಳಲ್ಲಿ, ಇವತ್ತು ನಾಳೆ ಎರಡು. ಮೊದಲು ಪರ್ವಗಳ ಮಹತ್ವ ಏನು ಅದನ್ನು ನಾವು ತಿಳ್ಕೊಳ್ಬೇಕು. ಪರ್ವಗಳ ಮುಖ್ಯ ಉದ್ದೇಶ ನಮ್ಮ ಪ್ರಾಚೀನ ಶ್ರೇಷ್ಠ ಪರಂಪರೆಗಳನ್ನು ಸುದೃಢಪಡಿಸುವಂಥದ್ದು ಮತ್ತು ಈ ಪರಂಪರೆಗಳ ಉನ್ನತಿಗಾಗಿ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು, ಆಮೇಲೆ ನಮ್ಮ ಸಂಘಟನೆಯನ್ನು ಬಲಪಡಿಸುವುದು. ಈ ಪರ್ವಗಳ ಉದ್ದೇಶ ಅದೇ. ಭಾರತದಲ್ಲಿ ಈಗ ಅನೇಕ ಪರ್ವಗಳನ್ನು ಆಚರಿಸಲಾಗುತ್ತಿದೆ. ಇವುಗಳಲ್ಲಿ ಕೆಲವು ಪ್ರಾಚೀನ ಮತ್ತು ಕೆಲವು ಅರ್ವಾಚೀನ, ಇತ್ತೀಚೆಗೆ ಬೆಳೆದುಕೊಂಡು ಬಂದಿರುವಂಥದ್ದು. ಪ್ರಾಚೀನ ಪರಂಪರೆಗಳಲ್ಲಿ ಈ ಪರ್ವಗಳಲ್ಲಿ ಮುಖ್ಯವಾದ ಶ್ರಾವಣಿ ಮತ್ತು ವೇದಾರಂಭ ಕೂಡ ಅಂತ ಹೇಳ್ತಾರೆ. ಅದಕ್ಕೆ ದೀಪಾವಳಿ, ದಶಹರಾ ಮತ್ತು ಹೋಳಿ ಹಬ್ಬಗಳು ನಾಲ್ಕು ಬಹಳ ಮಹತ್ವಪೂರ್ಣವಾಗಿವೆ. ದೇಶದಾದ್ಯಂತ ಈ ಪರ್ವಗಳನ್ನು ಆಚರಿಸುತ್ತಿದ್ದಾರೆ. ಶ್ರಾವಣಿ ಪರ್ವದಲ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಹೊಸ ಯಜ್ಞೋಪವೀತ ಧಾರಣೆ ಮಾಡಿಕೊಳ್ಳೋದು ಮತ್ತು ಯಾರು ಯಜ್ಞೋಪವೀತ ಧಾರಣೆ ಮಾಡಿಕೊಳ್ಳಿಲ್ವೋ ಅವರಿಗೆ ಹೊಸತಾಗಿ ಯಜ್ಞೋಪವೀತ ಧಾರಣೆ ಮಾಡಿಸುವುದು. ಆಮೇಲೆ ಅದರ ಜೊತೆಗೆ ವೇದಾರಂಭದ ಕಾರ್ಯಕ್ರಮವು ಕೂಡ ನಡೀತದೆ. ಈ ವೇದಾರಂಭದ ಕಾರ್ಯಕ್ರಮ ಸುಮಾರು 4.5 ತಿಂಗಳುಗಳ ತನಕ ನಡೀತದೆ.
4 ತಿಂಗಳು. ಆದ್ದರಿಂದ ಇದಕ್ಕೆ ಚಾತುರ್ಮಾಸ್ಯ ಕೂಡ ಅಂತ ಹೇಳ್ತಾರೆ. ಶ್ರಾವಣಿಗೆ ವೇದಾರಂಭ ಪ್ರಾರಂಭವಾಗುತ್ತದೆ. ಆಮೇಲೆ 4 ತಿಂಗಳ ನಂತರ ಇದು ಸಮಾಪ್ತವಾಗುತ್ತದೆ. ಇದು ನಮ್ಮ ಧಾರ್ಮಿಕ ಪರಂಪರೆಗಳು ಸಾಮಾನ್ಯವಾಗಿ ಧಾರ್ಮಿಕ, ಸಾಮಾಜಿಕ, ಐತಿಹಾಸಿಕ, ಸಾಂಸ್ಕೃತಿಕದಿಂದ ಹಲವು ವಿಧಗಳಾಗಿವೆ ಪರಂಪರೆಗಳು. ಇದು ಶ್ರಾವಣಿ ಉಪಕರ್ಮ, ವೇದಾರಂಭ, ಇದು ನಮ್ಮ ಧಾರ್ಮಿಕ ಪರಂಪರೆಗಳ ಮುಖಾಂತರ ಬಂದಿದೆ ನಮಗೆ. ವೇದೋ ಅಖಿಲೋ ಧರ್ಮ ಮೂಲಂ ಸ್ಮತಿಶೀಲೇ ತದ್ವಿಧಾನ್ ಆಚಾರಶ್ಚ ಸಾಧೂನಾಂ ಆತ್ಮನಃ ಸ್ತುಷ್ಟಿರೇವಚ. ನಮ್ಮ ಧರ್ಮದ ಆಧಾರ, ನಮ್ಮ ಧರ್ಮಕ್ಕೆ ಪ್ರಮಾಣ, ನಮ್ಮ ಧರ್ಮಕ್ಕೆ ಧಾರ್ಮಿಕ ಪರಂಪರೆಗಳಿಗೆ ಪ್ರೇರಣೆ, ಅದರ ಮೂಲ ಮುಖ್ಯವಾಗಿ ವೇದ. ಎರಡನೇದಾಗಿ ಧರ್ಮಶಾಸ್ತ್ರಗಳು, ಇವುಗಳನ್ನು ಸ್ಮೃತಿಗಳು ಅಂತ ಹೇಳ್ತಾರೆ. ವೇದಕ್ಕೆ ಇನ್ನೊಂದು ಹೆಸರು ಶ್ರುತಿ ಅಂತೇಳಿ. ಒಂದು ಶ್ರುತ್ಯುಕ್ತ ಧರ್ಮ, ಶ್ರುತಿ ಪ್ರತಿಪಾದಿತ ಅಂದರೆ ವೇದ ಪ್ರತಿಪಾದಿತ ಧರ್ಮ, ಇನ್ನೊಂದು ಸ್ಮೃತಿ ಪ್ರತಿಪಾದಿತ ಧರ್ಮ, ಅದಕ್ಕೆ ಸ್ಮಾರ್ತ ಧರ್ಮ ಅಂತ ಕೂಡ ಹೇಳ್ತಾರೆ. ಆಮೇಲೆ ಮೂರನೆಯದಾಗಿ ಆಚಾರ್ಯ ಸಾಧುನಾಂ ಶ್ರೇಷ್ಠ ಪುರುಷರು, ಮರ್ಯಾದ ಪುರುಷೋತ್ತಮ ಶ್ರೀಕೃಷ್ಣ, ಯೋಗಿ ರಾಜ ಶ್ರೀಕೃಷ್ಣ, ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ, ಇಂಥ ಮೊದಲ ಶ್ರೇಷ್ಠ ಪುರುಷರ ಆಚರಣೆ, ಇದು ಮೂರನೇ ಆಧಾರ ಧರ್ಮಕ್ಕೆ, ಧಾರ್ಮಿಕ ಪರಂಪರೆಗಳಿಗೆ. ನಾಲ್ಕನೆಯದಾಗಿ ಆತ್ಮನ ಸ್ತುಷ್ಯ, ಪವಿತ್ರ ಮನಸ್ಸಿನ ಅಂತರಾತ್ಮನ ಸಂದೇಶ ನಮ್ಗೇನು ಸಿಗುತ್ತಾ, ಮೆಸೇಜ್, ಇನ್ನರ್ ಕಾನ್ಷಿಯಸ್ ಮೈಂಡ್, ನಮ್ಮ ಆತ್ಮ ಏನು ಹೇಳ್ತದ ನಮಗೆ, ಅದು ನಮಗೆ ಧರ್ಮದ ಆಧಾರ. ಈ ರೀತಿ 4 ಧರ್ಮಗಳಿಗೆ 4 ಆಧಾರಗಳಿವೆ. ಆರ್ಯರ ಧಾರ್ಮಿಕ ಪರಂಪರೆಗಳ ಮೂಲ ವೇದ, ಧರ್ಮಶಾಸ್ತ್ರಗಳು, ಶ್ರೇಷ್ಠ ಪುರುಷರ ಆಚರಣೆ, ಆಪ್ತ ಪುರುಷರು, ಶ್ರೇಷ್ಠ ಪುರುಷರ ಆಪ್ತ ಪುರುಷರು ಅವರ ಆಚರಣೆ, ಮತ್ತು 4ನೇದು ಆತ್ಮನ ಪ್ರೇರಣೆ. ಇದು ಶ್ರಾವಣಿ ಧರ್ಮ ಪರ್ವವು ಇನ್ನು ಸ್ವಲ್ಪ ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಆಸನದಲ್ಲೇ ಕೂತ್ಕೊಂಡು ಒಳ್ಳೆಯದು. ನಂತಿಕ್ತ ಧರ್ಮ ಅಂದರೆ ಪ್ರತಿಪಾದಿತ ಧರ್ಮ, ಸ್ಮಾರ್ತ ಧರ್ಮ ಅಂತ ಹೇಳ್ತಾರೆ ಇದಕ್ಕೆ. ಅಂದರೆ ಧರ್ಮಶಾಸ್ತ್ರಗಳಲ್ಲಿ ಇದರ ಉಪದೇಶ ಇದೆ. ಈ ಧರ್ಮ, ಈ ಪರಂಪರೆಯನ್ನು, ಈ ಪರ್ವವನ್ನು ಆಚರಿಸಬೇಕಂತ. ಅದು ಯಾವ ರೀತಿ ಮನುಸ್ಮೃತಿಯ ವಾಕ್ಯ ನಾನು ಹೇಳ್ತಿದ್ದೆ ನಮಗೆ, ಶ್ರಾವಣಿ ಉಪಕರ್ಮದ ಆಧಾರ ಅದೇನ ಬಂತು. ಮನುಸ್ಮೃತಿಯಲ್ಲಿ ಈ ರೀತಿ ಹೇಳಿದೆ, ಶ್ರಾವಣ್ಯಾಂ ಪ್ರೌಷ್ಠಪದ್ಯಾಂ, ಶ್ರಾವಣ ಮಾಸದಲ್ಲಿ ಅಥವಾ ಭಾದ್ರಪದ ಮಾಸದಲ್ಲಿ, ಶ್ರಾವಣ್ಯಾಂ ಪ್ರೌಷ್ಠಪದ್ಯಾಂ ವಾ ಅಪಿ ಉಪಾಕೃತ್ಯ ಯಜ್ಞೋಪಧಾರಣೆ ಮಾಡಿ ಯಥಾವಿಧಿ ವಿಧಿಪೂರ್ವಕವಾಗಿ ಯಾವ ರೀತಿಯಲ್ಲಿ ಒಂದರ ನಾವು ಮಾಡಿದ್ದೇವೆ ಯಜ್ಞಾದಿಗಳನ್ನು ಮಾಡಿ, ಆಮೇಲೆ ಯುಕ್ತ ಛಂದಾಂಸಿ ಅಧೀಯತ, ಅಂದರೆ ಪೂರಾ ಧ್ಯಾನ ಗಮನ ಕೊಟ್ಟು ವೇದಗಳನ್ನು, ಛಂದಾಂಸಿ ಅಂದರೆ ವೇದಗಳನ್ನು ಅಧ್ಯಯನ ಮಾಡಬೇಕು. ಯಾವಾಗ, ಎಷ್ಟು ತನಕ ಸಮಯ, ಮಾಸಾನಿ ವಿಷಯ ಅರ್ಧ ಪಂಚಮ 4.5 ತಿಂಗಳ ತನಕ ವೇದಾಧ್ಯಯನ ಕಾರ್ಯಕ್ರಮವನ್ನು ನಾವು ಮುಂದುವರಿಸಬೇಕು. ವೇದ ಪುಷ್ಯೇತು ಛಂದಸಾಂ ಕುರ್ಯಾತ್ ಬಹಿರ್ ವಿಸರ್ಜನ, ಪುಷ್ಯ ನಕ್ಷತ್ರದಲ್ಲೇ ಅಥವಾ ಮಾಘ ಶುಕ್ಲಸ್ಯ ವಾ ಪ್ರಾಪ್ತಿ ಪೂರ್ವಾಹ್ನೇ ಪ್ರಥಮೆ ಅಹಮಿ, 4 ತಿಂಗಳು ಮುಗಿದ ಬಳಿಕ ವೇದ ಅಧ್ಯಯನವನ್ನು ನಾವು ಉತ್ಸರ್ಗ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಅಲ್ಲಿ ಸಮಾಪ್ತಗೊಳಿಸಬೇಕು ಅಂತೇಳಿ ಈ ಶಾಸ್ತ್ರ. ಆಮೇಲೆ ಯಥಾಶಾಸ್ತ್ರಂತು ಕೃತ್ವೈವ ಮುತ್ಸರ್ಗಂ ಛಂದಸಾಂ ಬಳಿ ವಿರಮೇತ್ ಪಕ್ಷಿಣಾಂ ರಾತ್ರಿಂ ತದೈವ ಏಕಂ ಮಹನ್. ಈ ರೀತಿ 4 ತಿಂಗಳು ಕಠಿಣ ಪರಿಶ್ರಮ ಮಾಡಿ, ತಪಸ್ಸು ಮಾಡಿ, ವೇದಾಧ್ಯಯನ ಮಾಡಿ 4 ತಿಂಗಳ ಬಳಿಕ ಇದನ್ನು ನಿಲ್ಲಿಸಬೇಕು. ಒಂದು ರಾತ್ರಿ, ಒಂದು ದಿನ ವೇದಾಧ್ಯಯನಕ್ಕೆ ವಿಶ್ರಾಂತಿ ಕೊಡಬೇಕು ಅಂತ ಇದೆ. ಇದು ಮನುಸ್ಮೃತಿಯಲ್ಲಿ ಹೇಳಿದ ಮಾತು. ಆಮೇಲೆ ಏನು ಮಾಡಬೇಕು, ವೇದಗಳನ್ನು ಮರೆತು ಬಿಡಬೇಕಾ? ವೇದಗಳನ್ನು ಓದು ಕೇವಲ 4 ತಿಂಗಳು ಮಾತ್ರ, ಆಮೇಲೆ ಇಲ್ಲ, ಬಿಡ್ಲಿಕ್ಕಿಲ್ಲ. ವೇದವನ್ನು ಉತ್ಸರ್ಗ ಅಂತ ಹೇಳಿದರೆ ಈಗಿನ ಜನರು ಏನು ಮಾಡಿದ್ದಾರೆ, ವಿಸರ್ಜನೆ ಅಂತ ಹೇಳ್ಬಿಡ್ತಾರೆ.
ಶಬ್ದ ಇಲ್ಲಿ ಬರುವಂತಹದ್ದು ಶಬ್ದದ ಪ್ರಯೋಗ ಉತ್ಸರ್ಗ, ಉತ್ಸರ್ಗ, ವಿಸರ್ಜ ಅಲ್ಲ, ವಿಸರ್ಜನೆ ವಿಸರ್ಜ ಅಲ್ಲ, ಅದನ್ನು ಬಿಟ್ಬಿಡುದು ಅಲ್ಲ. ಅತ ಉರ್ದು ಮಾತ್ರ ಮನಸ್ಮತಿ ಹೇಳ್ತಾರೆ ಏನು ಅತ. ಆಮೇಲೆ ಏನ್ ಮಾಡ್ಬೇಕು ಅದು ಛಂದಾಂಸಿ ಶುಕ್ಲೇಶು ನಿಯತಃ ಪಠೆ. ಆಮೇಲೆ ಶುಕ್ಲ ಪಕ್ಷದಲ್ಲೇ ನಿಯಮಪೂರ್ವಕವಾಗಿ ಛಂದಸ್ಸು ಅಂದ್ರೆ ಮೂಲ ಸಂಹಿತೆಗಳನ್ನ ಓದಬೇಕು, ಅಧ್ಯಯನ ಮಾಡಬೇಕು. ಆಮೇಲೆ ವೇದಾಂಗಾನಿ ಚ ಸರ್ವಾಣಿ ಕೃಷ್ಣ ಪಕ್ಷೇಶು. ಆಮೇಲೆ ಉಳಿದ 6 ವೇದಾಂಗಗಳನ್ನ ಕೃಷ್ಣ ಪಕ್ಷದಲ್ಲೇ ಅಧ್ಯಯನ ಮಾಡಬೇಕು. ಅಂದ್ರೆ ತಾತ್ಪರ್ಯ ಇಷ್ಟೇ, ವೇದಾಧ್ಯಯನಕ್ಕೆ ಕೊನೆ ಇಲ್ಲ. ವೇದಾಧ್ಯಯನವು ಯಾವ ಸಮರ್ಥವಾಗಲೂ ಜೀವನ ಪರ್ಯಂತ ನಡೆಯುವಂತಹ ಪ್ರಕ್ರಿಯೆ ವೇದಗಳನ್ನು ಓದುತ್ತೆ. ಹಾಗಾದ್ರೆ ಇಲ್ಲಿ ಶ್ರಾವಣ ಮಾಸದಲ್ಲಿ ಏಕೆ ನೀವು ಪಾಲನೆ ಮಾಡಬೇಕು? ಅದಕ್ಕೆ ಸ್ಮೃತಿ ಪಾರಸ್ಕರ ಬೇಗಿಯ ಸೂತ್ರ ಇದರಲ್ಲಿ ಹೇಳಿದ್ದಾರೆ. ಶ್ರಾವಣ ಮಾಸದಲ್ಲಿ ಯಾಕೆಂದ್ರೆ ಔಷಧಿನಾಂ ಪ್ರಾದುರ್ಭಾವೇ ಶ್ರವಣೇನ ಶ್ರಾವಣ್ಯಾಂ ಪೌರ್ಣಮಾಸ್ಯಾಂ ಶ್ರಾವಣಸ್ಯ ಪಂಚಮಿ ಹಸ್ತೇನವ. ಔಷಧಿನಾಂ ಪ್ರಾದುರ್ಭಾವ ಆಗುತ್ತೆ ಅಂದ್ರೆ ಔಷಧಿಗಳು ಉತ್ಪತ್ತಿಯಾಗ್ತವೆ. ದೇಶ ಪ್ರದೇಶಗಳಿಗೆ ಅನುಸಾರವಾಗಿ ಆದ್ರಿಂದ ಇಲ್ಲಿ 1 ತಿಂಗಳದ್ದು ವಿಕಲ್ಪ ಇದೆ, ಶ್ರಾವಣಿ ಅಥವಾ ಭಾದ್ರ. ಇಲ್ಲಿ ಯಾವ ಸಮಯದಲ್ಲಿ ಆಗುತ್ತೆ. ಹಾಗಾದ್ರೆ ವೇದಾರಂಭವೆಂದರೆ ಏನು? ಇದನ್ನ ಸ್ವಾಮಿ ದಯಾನಂದರು ಈ ರೀತಿ ವಿವರಿಸಿದ್ದಾರೆ. ವೇದಾರಂಭ ಅಂದ್ರೆ ಏನು? ಗಾಯತ್ರಿ ಮಂತ್ರದಿಂದ ಹೇಳಿ ವೇದಾರಂಭ ಶಬ್ದದ ಅರ್ಥ ಗಾಯತ್ರಿ ಮಂತ್ರದಿಂದ ಹಿಡಿದು ಸಾಂಗೋಪಾಂಗ 4 ವೇದಗಳ ಅಧ್ಯಯನ, ಸಾಂಗೋಪಾಂಗ 4 ವೇದಗಳ ಅಧ್ಯಯನ ಮಾಡುವ ಸಂಕಲ್ಪ ಧಾರಣೆ ಇವತ್ತು ನಾವು ಮಾಡಿದ್ದೇವೆ. ಹಾಗಾದ್ರೆ ವೇದಗಳ ಪರಿಮಾಣ ವೇದಗಳು ಎಷ್ಟಿವೆ? ಇದು ಯಾರಿಗೆ ಗೊತ್ತಿದ್ದು, ಯಾರು ಆಲೋಚನೆ ಮಾಡೋಕ್ಕೆ ಕೆಲವಾರು ವರ್ಷಗಳು ಬರ್ತಾ ಇದ್ದಾರೋ ಗೊತ್ತಿದೆ. ಇದು ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ಅವ್ರು ಸ್ವಲ್ಪ ವೇದಗಳ ಪರಿಮಾಣ, ಸೈಜ್ ಆಫ್ ದ ವೇದಾಸ್ 4 ತಿಂಗಳನ್ನು ಅದನ್ನು ಪೂರ್ಣ ಮಾಡಬೇಕಿದ್ರೆ ಅದು ಎಷ್ಟು ದೊಡ್ಡದಿದೆ, ಎಷ್ಟು ಮಂತ್ರಗಳಿವೆ, ಎಷ್ಟು ಅಕ್ಷರಗಳಿವೆ, ಇದನ್ನು ಕೂಡ ತಾವು ತಿಳ್ಕೊಳ್ಬೇಕಾದದ್ದು. ವೇದ ಅಂತ ಹೇಳಿದ್ರೆ ಅದನ್ನು ನಮಗೆ ಸಂಪೂರ್ಣ ಜ್ಞಾನ, ಅಟ್ಲೀಸ್ಟ್ ಔಟ್ವರ್ಡ್ ನಾಲೆಜ್ ನಮ್ಗೆ ಬೇಕು ಅದರದ್ದು. ಶತಪಥ ಬ್ರಾಹ್ಮಣಕ್ಕನುಸಾರವಾಗಿ ವೇದಗಳಲ್ಲೇ ಶತಪಥ ಬ್ರಾಹ್ಮಣ ಮತ್ತು ಆಶ್ವಲಾಯನ ಶೌನಕೀಯ ಸರ್ವಾನುಕ್ರಮ ಈ ಋಷಿಗಳ ಮಾತಿನ ಆಧಾರದಲ್ಲಿ ಹೇಳದಿದ್ರೆ 4 ವೇದಗಳ ಒಟ್ಟಿಗೆ 84 ಲಕ್ಷ, ಹೌದು 8,64,000 ಅಕ್ಷರಗಳಿವೆ. ಯಾವ ರೀತಿಯಲ್ಲಿ ಹೇಳ್ತಾರೆ ಅಂದ್ರೆ ದ್ವಾದಶ ಬೃಹತಿ ಸಹಸ್ರಾಣಿ ಏತಾ ಹಿಯೋ ಏವ ಋಚೋ ಯಾ ಪ್ರಜಾಪತೆಯ ಸೃಷ್ಟ ಶತಪಥ ಬ್ರಾಹ್ಮಣ. ಅಂದ್ರೆ ಬೃಹತಿ ಛಂದಸ್ಸಿನ ಎಷ್ಟು 12,000 ಋಕ್ಕುಗಳು ವೇದಗಳಲ್ಲಿ. ಯಾವುದು? ಋಗ್ವೇದದಲ್ಲಿ ಎಷ್ಟಾಯ್ತು? 12,000 × 36 12,000. ಅದಕ್ಕೆ ನಾವು 36ರಿಂದ ಇದು ಗುಣಿಸಿದರೆ ಏನಾಗುತ್ತೆ? ನಮಗೆ 4,64,000 ಅಕ್ಷರಗಳು ಸಿಗುತ್ತವೆ. ಇಷ್ಟೇ ಅಕ್ಷರಗಳು ಮಿಕ್ಕ ಉಳಿದ ಶೇಷ 3 ವೇದಗಳಲ್ಲಿ ನಮಗೆ ಸಿಗುತ್ತೆ. ಅಂದ್ರೆ ಇದು ವೇದಗಳ ಅಕ್ಷರ ಪರಿಮಾಣ. ಒಟ್ಟು 8,64,000 ಅಕ್ಷರಗಳು ವೇದಗಳು. ಅಂದ್ರೆ ಇದು ಒಂದು ಸ್ಪಷ್ಟ. ಅದಕ್ಕೆ ಯಾಕೆ ತಮಗೆ ಸಂಖ್ಯೆ ಗೊತ್ತಬೇಕು ಅಂತ ಹೇಳಿದ್ರೆ ಅದರಲ್ಲಿ ಯಾರದನ್ನ ಇಂಟರ್ಪೊಲೇಷನ್ ಸೇರಿಸ್ಕೊಳ್ಳೋದು, ಕಡಿಮೆ ಮಾಡೋದು, ಹೆಚ್ಚು ಮಾಡೋದು ಇದಕ್ಕೆ ಅವಕಾಶ ಇಲ್ಲ. ಇದು ಸಂಹಿತೆಯ ಮೂಲ ಸ್ವರೂಪ. ಏನಾಯ್ತು ಗೊತ್ತಾ? ಈ ಋಕ್ಕುಗಳು ಎಲ್ಲಿವೆ, ಎಲ್ಲಿಂದ ಸಿಗುತ್ತೋ, ಯಾರಿದನ್ನ ಸೃಷ್ಟಿ ಮಾಡಿದರೋ, ಯಾರಿದನ್ನು ಬರೆದರೋ ಎಂಬ ಪ್ರಶ್ನೆ ಬರ್ತದೆ. ಇದಿಲ್ಲ, ಇದನ್ನು ಬರೆದವರು ಯಾರೂ ಇಲ್ಲ, ಇದನ್ನು ರಚಿಸಿದವರು ಯಾರೂ ಇಲ್ಲ. ಇದು ನಿತ್ಯ. ಋಗ್ವೇದ ಹೇಳ್ತದೆ ಬೃಹಸ್ಪತಿ ಪ್ರಥಮಂ ಋಚೋ ಅಕ್ಷರೇ ಪರಮೇ ವ್ಯೋಮನ್. ಈ ಋಕ್ಕುಗಳು ಆಕಾಶದಲ್ಲಿ ನಿತ್ಯ ಇವೆ, ಅವು ಶಾಶ್ವತವಾಗಿ ಇವೆ. ಅದನ್ನು ಸೃಷ್ಟಿ ಮಾಡಿದವರು ಯಾರೂ ಇಲ್ಲ. ಅದನ್ನ ಮಾನವರಿಗೆ ಯಾರು ಕೊಟ್ಟರು? ಬೃಹಸ್ಪತಿ ಪ್ರಥಮಂ ವಾಚೋ ಅಗ್ರಂ ಯತ್ ಪ್ರೈರತ ನಾಮಧೇಯಂ ದದಾನಾಹ. ಮನುಷ್ಯರಿಗೆ ಯಾರಾದರೂ ಒದಗಿಸಿಕೊಟ್ರು ಅದನ್ನ ಪರಮಾತ್ಮನೇ ಮನುಷ್ಯರಿಗೆ ಮಾನವ ಸಮಾಜಕ್ಕೆ ಒದಗಿಸಿಕೊಟ್ಟರು. ಆದ್ದರಿಂದ ನಾವು ಆ ಬೃಹಸ್ಪತಿಯನ್ನು, ಪರಮಾತ್ಮನನ್ನು ನಾವು ಗುರು ಅಂತ ಹೇಳ್ತೇವೆ.
ಈಗ ಇಲ್ಲಿ ಬರುವಂಥ ಕೆಲವು ವೈಜ್ಞಾನಿಕ ಪ್ರಶ್ನೆಗಳು ಉತ್ಪನ್ನವಾಗುತ್ತವೆ. ಅಕ್ಷರಗಳು ಆಕಾಶದಲ್ಲಿ ನಿತ್ಯವಾಗಿವೆ ಅಂದರೆ ಏನು? ನೋಡಿ, ಇಲ್ಲಿ ಕೆಲವು ಮಾತುಗಳನ್ನು ನಾನು ಎಷ್ಟು ಸಮಯ ಕೊಡ್ತಿಲ್ಲ ನಮಗೆ, ಅಲ್ಲ ಅವ್ರಿಗೆ ಬೇರೆ ಬೇರೆ ಕಡೆ ಹೋಗ್ಲಿಕ್ಕಿದ್ದಾರೆ ಕೇಳ್ತೇನೆ ಮೊದಲು ನಿಮ್ಮ ಅಪ್ಪಣೆ. ನೋಡಿಲ್ಲ, ನಾಲೆಜ್ ಜ್ಞಾನವನ್ನ ಯಾರು ಇಷ್ಟು ತನಕ ಸೃಷ್ಟಿ ಮಾಡಿಲ್ಲ, ಒಪ್ತೀರಾ? ಪ್ಲೇಟೋ ಅವ್ರು ಹೇಳಿದಾನೆ, ನಾಲೆಜ್ ಇಸ್ ನಾಟ್, ಪೀಪಲ್ ಡಿಡ್ ನಾಟ್ ಕ್ರಿಯೇಟ್ ನಾಲೆಜ್, ಪೀಪಲ್ ಡಿಸ್ಕವರ್ಡ್ ನಾಲೆಜ್. ಜನರು ಜ್ಞಾನವನ್ನು ಸೃಷ್ಟಿ ಮಾಡಿಲ್ಲ, ಜ್ಞಾನವನ್ನು ಕಂಡು ಹಿಡಿದರು, ಪಡೆದರು. ಎಲ್ಲಿಂದ ಪಡೆದರು? ಯಾರು ಜ್ಞಾನದ ಭಂಡಾರವಾಗಿದ್ದಾನೆ, ಯಾವ ಸೃಷ್ಟಿಯ ರಚನೆ ಮಾಡಿದ್ದಾನೆ ಅವನಿಂದ ಬರಬೇಕು. ಎರಡನೇದಾಗಿ, ನಾವು ಇತಿಹಾಸ ಓದುವಾಗ ಏನು ಪ್ರಾಚೀನ ಇತಿಹಾಸ, ಸಂಸ್ಕೃತಿ, ಗ್ರೀಕ್ ಅವರಿಂದ ಗ್ರೀಕರಿಂದ ರೋಮನರು ಪಡೆದುಕೊಂಡ್ರು, ಕಲಿತುಕೊಂಡ್ರು ಅಂತ ಹೇಳ್ತಾರೆ ಇತಿಹಾಸ. ನಾವು ಅದನ್ನು ಒಪ್ಪುದಿಲ್ಲ. ನಾವು ಹೇಳ್ತೇವೆ ಭಾರತದಲ್ಲಿ ಸಂಸ್ಕೃತಿ ಉದಯವಾಗಿದೆ ಅಂತ ನಾವು ಹೇಳ್ತೇವೆ, ನಮ್ಮ ಕ್ಲೇಮ್. ಆದರೆ ನಮಗೂ ಯಾರು ಕೊಟ್ಟದ್ದು ಇದನ್ನು? ಯಾರು ಕಲಿಸಿದ್ರು? ಪರಮಾತ್ಮನೇ ನಮ್ಮ ಎಲ್ಲರ ಗುರು. ಅವರಿದ್ದಾರೆ ಗೊತ್ತಿದೆ. ಇದನ್ನ ವಿಶ್ವದ ಎಷ್ಟೆಲ್ಲ ಪ್ರಾಚೀನ ಧಾರ್ಮಿಕ ಪರಂಪರೆಗಳು ಇವೆ, ಅವರೆಲ್ಲರೂ ಇದನ್ನು ನಂಬುತ್ತಾರೆ. ನಮ್ಮ ಗುರು, ಪ್ರಥಮ ಗುರು, ಮಾನವ ಸಮಾಜದ ಪ್ರಥಮ ಗುರು ಯಾರು? ಪರಮಾತ್ಮ. ಡಿವೈನ್ ರಿವಿಲೇಷನ್ ಥಿಯರಿ. ಮುಸಲ್ಮಾನರು ಅದನ್ನು ಹೇಳ್ತಿದ್ದಾರೆ, ಕ್ರಿಶ್ಚಿಯನ್ಸ್ ಅದನ್ನು ಹೇಳ್ತಿದ್ದಾರೆ, ನಾವು ಕೂಡ ಅದನ್ನು ಹೇಳ್ತಿದ್ದೇವೆ. ಪರಮಾತ್ಮನ ಎಲ್ಲರ ಗುರು ಅಂತೇಳಿ. ಆದ್ದರಿಂದ ಕಡಿಮೆ ಒಂದು ಸಂತೋಷ ಸುದ್ದಿ ಸಂಗತಿಯ ನಂತರ ಕನಿಷ್ಠ ಪಕ್ಷ ಇಷ್ಟು ಈ ವಿಷಯದಲ್ಲೇ ನಮ್ಮಲ್ಲಿ ಎಲ್ಲ ಮಾನವ ಸಮಾಜದಲ್ಲೇ ಒಂದು ಏಕಮತ ಇದೆ, ಒಂದೇ ಒಂದು ಅಭಿಪ್ರಾಯ ಇದೆ. ವಿ ಆರ್ ಆಲ್ ಒನ್. ನಮ್ಮ ಪ್ರಥಮ ಗುರು ಪರಮಾತ್ಮ. ಇಷ್ಟು ಹೇಳಿದ ನಂತರ ಅದನ್ನು ನಾನು ವಿಶ್ಲೇಷಣೆ ಮಾಡಿ ಹೇಳ್ತೇನೆ. ನನಗೆ ಇನ್ನು ಎಷ್ಟು ದಿನ ನನ್ನ ಪ್ರವಚನ ಕಾರ್ಯಕ್ರಮ, ಸ್ವಲ್ಪ ಕಾರ್ಯಕ್ರಮ ಎಷ್ಟು ದಿನ ಇದೆ? ನಾಳೆ 8 ತಾರೀಕು ಇದೆ ಅದು ನಿತ್ಯ ಕಾರ್ಯಕ್ರಮ. ಆ ಎಲ್ಲವನ್ನು ನಾನು ಬಿಡಿಸಿ ಹೇಳ್ತೇನೆ, ನೀವು ಗಮನ ಕೊಟ್ಟು ಕೇಳಿ ದಯವಿಟ್ಟು. ಆಮೇಲೆ ನಿಮ್ಮ ಮುಖಾಂತರ ಇದರ ಪ್ರಚಾರ ಕೂಡ ಆಗಬೇಕು. ಇವತ್ತು ನೀವು ಇಷ್ಟು ಮಂದಿ ಇದ್ದೀರಿ, ಪರವಾಗಿಲ್ಲ, ಚಿಂತೆ ಇಲ್ಲ. ಮುಂದಿನ ಬಾರಿ ಬರುವ ಸ್ವಲ್ಪ ಹೆಚ್ಚು ಮಂದಿ ಬರುವಾಗಿ ಪ್ರಯತ್ನ ಮಾಡಿ. ನೀವು 4 ವೇದಗಳಿವೆ: ಋಗ್, ಯಜು, ಸಾಮ, ಅಥರ್ವ. ಋಗ್ ಇದು ಜ್ಞಾನ ಪ್ರಧಾನ, ಇದರ ಮಂತ್ರಗಳಿವೆ, ಜ್ಞಾನ ಪ್ರಧಾನ ಮಂತ್ರಗಳಿವೆ. ಯಜುಸ್ ಇದು ಕರ್ಮ ಪ್ರಧಾನ ಮಂತ್ರಗಳು ಇದರಲ್ಲಿವೆ. ಸಾಮ ಇದರಲ್ಲಿ ಉಪಾಸನಾ ಪ್ರಧಾನ, ಭಕ್ತಿ ಪ್ರಧಾನ ಮಂತ್ರಗಳಿವೆ. ಆಮೇಲೆ ಅಥರ್ವದಲ್ಲೇ ಇದನ್ನು ಸಮಂ ಬೋನಂ ಅಂದರೆ ವಿಜ್ಞಾನದ ವಿಷಯಗಳು ಇದರಲ್ಲಿವೆ. ಋಗ್ವೇದದಲ್ಲಿ 10,552 ಮಂತ್ರಗಳು, ಯಜುರ್ವೇದದಲ್ಲಿ 1175 ಮಂತ್ರಗಳು, ಅಥರ್ವವೇದದಲ್ಲಿ 5,977 ಮಂತ್ರಗಳಿವೆ. ಇದು ಆಕಾರ, ಅಕ್ಷರಗಳು 80,00,000 ಮತ್ತು 32,000, 64,000 ಇಷ್ಟು ಅಕ್ಷರಗಳು. ಇದನ್ನೆಲ್ಲ ಈ ರೀತಿ ಮಂತ್ರಗಳನ್ನಾಗಿ ಇದನ್ನು ವಿಭಾಗಿಸಿದ್ದಾರೆ. ಇಷ್ಟಲ್ಲದೆ ಋಗ್ವೇದದಲ್ಲೇ 14 ವಾಲಕಿಲ್ಯ ಸೂಕ್ತಗಳು ಮತ್ತು 36 ಖಿಲ ಸೂತ್ರಗಳಂತಿವೆ. ಅಂದರೆ ಒಟ್ಟಿಗೆ 293 ಅಂತರಗಳು ಇದರ ಉತ್ತರ ಕಾಲದಲ್ಲಿ ಇದನ್ನು ಸೇರಿಸಿಕೊಂಡ್ರೆ ಇದು ನಮ್ಮ ವೇದಗಳ 4 ವೇದಗಳ ಪರಿಮಾಣ. 4 ತಿಂಗಳಲ್ಲಿ ನಾವು ಇದನ್ನು ಸಮಾಪ್ತ ಮಾಡಬೇಕು, ಓದುವುದು, ಪಠನ ಮಾಡುವುದು. ಪದೇ ಯಾಕೆ ಪಠನ ಮಾಡಬೇಕು? ಪದೇ ಪಠನ ಮಾಡಿದರೆ ಏನಾದರೂ ನಮ್ಮ ಸ್ಮೃತಿಯಲ್ಲಿ ಸ್ಥಿರವಾಗಿ ಸ್ಥಿರಸ್ಥಾಯಿಯಾಗಿ ಉಳಿಯುತ್ತದೆ. ಅದಕ್ಕೋಸ್ಕರ ಅದಕ್ಕೆ ಇಷ್ಟು ಮಹತ್ವ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಅನಂತವಾಯಿ ವೇದ ಅಂತೇಳಿ ಯಾರೋ ಋಷಿಗಳು ಹೇಳಿದರು. ಅದನ್ನೇ ನಮ್ಮ ಪೌರಾಣಿಕರು ಬಂಧುಗಳು ಹೇಳ್ತಾರೆ. ವೇದಗಳು ಅನಂತ ವೇದ, 4 ಅಲ್ಲ, ಅನಂತ ವೇದಗಳು ಎಲ್ಲಿ ಹೋದ? ಈಗ ಅದೀಗ ಕಲಿಯುಗ, ಅದು ನಮಗೆ ಕಾಣುವುದಿಲ್ಲ. ಆ ರೀತಿ ಹೇಳ್ತಾರೆ. ಇದು ಭ್ರಮೆ, ಇದು ತಪ್ಪು ಕಲ್ಪನೆ. ನಿಜವಾಗಿ ಅನಂತವಾಯಿ ವೇದ ಅಂತ ಹೇಳಿದರೆ ವೇದ ಶಬ್ದದ ಅರ್ಥ ಜ್ಞಾನ, ವಿಧ ಜ್ಞಾನೇ. ಈ ಜ್ಞಾನವು ಅನಂತವಾಗಿದೆ. ಇಲ್ಲೊಂದು ಪ್ರಶ್ನೆ ಉತ್ಪನ್ನವಾಗುತ್ತದೆ. ಏನಂತ ಹೇಳಿದರೆ, ಈ ಅನಂತ ಜ್ಞಾನ ಈ ಶಾಂತ 4 ವೇದಗಳಲ್ಲಿ, 4 ಸಂಹಿತೆಗಳಲ್ಲಿಯೇ ಹೇಗೆ ಸೀಮಿತವಾಗಿದೆ, ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಉತ್ಪನ್ನವಾಗುತ್ತದೆ. ಸಾಧ್ಯ ಇದೆ. ಉದಾಹರಣೆಗಾಗಿ ನಮ್ಮ ಹ್ಯೂಮನ್ ಬ್ರೈನ್ ದೇಶದೊಳದಿದೆ. ಡಯಾಮೀಟರ್ ಎಷ್ಟೇ ಇರ್ಬೋದು? 6 ಇಂಚು, 7 ಇಂಚು, 8 ಇಂಚು ಅಷ್ಟೇ ತಾನೆ ಪರಿಮಾಣ.
ಇದರೊಳಗೆ ಮಿದು ಅದರ ಕಲ್ಪನಾ ಶಕ್ತಿಗೆ ಏನು ಲಿಮಿಟ್ ಇದೆಯಾ? ಇತಿಮಿತಿ ಇದೆಯಾ? ಇಲ್ಲ. ಇದೇ ರೀತಿಯಲ್ಲಿ ಲಿಮಿಟೆಡ್ ಸೋರ್ಸ್ ಆಧಾರ, ಅದನ್ನು ದಟ್ ಮೇ ಕಂಟೈನ್ ಅನ್ಲಿಮಿಟೆಡ್ ವಿಷಯಗಳು ಸಾಧ್ಯ ಇದೆ, ಸಬ್ಜೆಕ್ಟ್ಸ್ ನಾಲೆಜ್. ಇನ್ನೊಂದು ಅಕ್ಷರ ಒಟ್ಟಿಗೆ ಎಷ್ಟಿವೆ? 63 ಅಥವಾ 64 ಅಕ್ಷರಗಳಿವೆ, ವರ್ಣಗಳು ನಮ್ಮ ಭಾಷೆಯಲ್ಲಿ, ಹೌದಲ್ವಾ? ಆದರೆ ಶಬ್ದಗಳು ಎಷ್ಟಿವೆ? ಅನಂತ. ಇದೇ ರೀತಿಯಲ್ಲಿ ರಸ 6: ಮಧುರ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತ. 6 ರಸಗಳು. ಆದರೆ ಎಷ್ಟು ಪಲ್ಯಗಳನ್ನು ನಾವು ಮಾಡ್ತೇವೆ, ವ್ಯಂಜನಗಳನ್ನು ಮಾಡ್ತೇವೆ, ಒಂದಕ್ಕೂ ಪ್ರತಿಯೊಂದು ಅದರದ್ದೇ ವೈಶಿಷ್ಟ್ಯ ಅನಂತ. ಇದೇ ರೀತಿ ರಸಗಳು ಇದು ಕಾವ್ಯದಲ್ಲಿ ಬರುವಂಥ ರಸಗಳು 9 ನವರಸ. ಆದರೆ ಎಷ್ಟು ಪ್ರಕಾರದ್ದು ಅದರಲ್ಲಿ ವಿಭಾಗಗಳಿವೆ, ಉಪಜಾತಿಗಳಿವೆ. ಅದಕ್ಕೆ ಲಿಮಿಟ್ ಇದೆಯಾ? ಇಲ್ಲ. ಇದೇ ರೀತಿಯಲ್ಲೇ ವೇದಗಳಲ್ಲೇ ಏನು ಅಕ್ಷರಗಳಿಗೆ, ಮಂತ್ರಗಳಿಗೆ ಸೀಮೆ ಇದ್ರೂ ಕೂಡ ಅದರಲ್ಲಿರುವಂತಹ ಜ್ಞಾನ ಅದು ಅನಂತವಾಗಿದೆ. ಆಮೇಲೆ ಈ ವೇದಗಳ ಉತ್ಸರ್ಜನೆ ಅಂದರೆ ಏನು ಅಂತೇಳಿ ಪೌರಾಣಿಕರು ಒಂದು ರೀತಿ ಮಾಡ್ತಿದ್ದಾರೆ, ನಾವು ಒಂದು ರೀತಿಯಲ್ಲಿ ಮಾಡ್ತಿದ್ದೇವೆ. ಅದನ್ನು ಸ್ವಲ್ಪ ತಿಳ್ಕೊಳ್ಳಿ. ಚಾತುರ್ಮಾಸ್ಯ ಆದ ಬಳಿಕ ನಮ್ಮ ಸ್ವಾಮಿಗಳು, ಗುರುಗಳೆಲ್ಲ ವೇದಗಳ ಉತ್ಸರ್ಜನೆ ಎಂಬ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದಕ್ಕೆ ಆಧಾರ ಗ್ರಹ ಸೂತ್ರಗಳ ಪೌಷಸ್ಯ ರೋಹಿಣ್ಯಾಂ ಪಂಚಮಾಯಾಂ ವಾ ಅಷ್ಟಕಾಯಾಂ ಅನುಧ್ಯಾಯಂ ಉತ್ಸೃಜೆ. ಅಷ್ಟಕಗಳನ್ನು, ವೇದಗಳ ಋಗ್ವೇದಗಳನ್ನು ಅಷ್ಟಗಳನ್ನಾಗಿ ವರ್ಗ ಮಾಡಿದ್ದಾರೆ. ಕೆಲವು ಕಡೆ ಮಂಡಲಗಳು, ಕೆಲವು ಸೂಕ್ತಗಳು, ಕೆಲವು ಅಷ್ಟಕಗಳು, ಇವು ಅಧ್ಯಾಯಕ್ಕೋಸ್ಕರ. ಅದನ್ನು ಬಿಟ್ಬಿಡ್ಬೇಕು ಅಂತೇಳಿ. ಇದು ಉತ್ಸರ್ಜನೆ ಅಂದರೆ ಏನು? ಸ್ಟಾರ್ಟಿಂಗ್ ಕ್ರಿಯೇಟಿವ್ ಆಕ್ಟಿವಿಟೀಸ್, ಸೃಜನಾತ್ಮಕ ಕಾರ್ಯಗಳಿಗೆ ನಾವು ಇಳಿಬೇಕು, ಕೈಗೊಳ್ಬೇಕಂತೇಳಿ. ಇದರ ಅರ್ಥ ಬಿಟ್ಟು ಬಿಡುವುದಲ್ಲ, ಹೊರಗೆ ಬರಬೇಕು. ಮನೆಯಲ್ಲೆದ್ದು ವೇದ ಪಾಠ ಮಾಡಿ 4.5 ತಿಂಗಳ ಬಳಿಕ ಹೊರಗೆ ಈ ಜ್ಞಾನವನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಾಲೆಜ್, ಜ್ಞಾನ, ಕರ್ಮ ಇಲ್ಲದೆ ಅದಕ್ಕೇನು ಅರ್ಥನೇ ಇಲ್ಲ, ಅದಕ್ಕೆ ಬೆಲೆಯನ್ನು ಬರುವುದಿಲ್ಲ. ಇಟ್ ಇಸ್ ದ ಬರ್ಡನ್ ಆನ್ ದ ಪರ್ಸನ್ ಆಫ್ ದ ಸ್ಕಾಲರ್, ಆನ್ ದ ಸ್ಕಾಲರ್, ಹೆಡ್ ಆಫ್ ಸ್ಕಾಲರ್. ಜ್ಞಾನಕ್ಕೆ ಅನುಸಾರವಾಗಿ ನಮ್ಮ ಕರ್ಮ ನಾವು ಇರಬೇಕು. ಅದಕ್ಕೋಸ್ಕರ ಮನೆಯಿಂದ ಹೊರಗೆ ಬರಬೇಕು ಅಂತೇಳಿ ಇದರ ಅರ್ಥ. ಅದಕ್ಕೊಂದು ಕರ್ಮಕಾಂಡ ಇದೆ. ಏನು ಮಾಡ್ತಾರೆ ಅಂದರೆ ಅವರು ಉದಕಾಂತಂ ಗತ್ವ ವಿಧಿ, ಇದು ವಿಸರ್ಜನೆ ಮಾಡುವಂಥದ್ದು. ಏನು ಕೆರೆ ಬಾವಿಗಳು ಇದೆಯಲ್ಲ, ಅದನ್ನು ಎಳೆದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂತ. ಇದು ಪಾರಂಗತ. ಇದೆಲ್ಲ ಆಮೇಲೆ ಮಾಡಮ್ಮ, ತುಂಬ ಸಮಯ ಇದೆ. ಏನು ಮಾಡ್ತಿದ್ದಾರೆ? ನನ್ನ ಗಮನದಲ್ಲಿ ನನ್ನ ಇಚ್ಛೆ ಎಲ್ಲರೂ ಕೇಳಬೇಕು ಅಂತ ಗಮನ ಕೊಟ್ಟು ಅದಕ್ಕೋಸ್ಕರ ಹೇಳ್ತಿದ್ದೇನೆ. ಒಂದು ಬದಿಯಿಂದ ಇನ್ನೊಂದು ಬದಿಗೆ ನಾವು ಹೋಗಬೇಕು, ತೀರಕ್ಕೆ ಹೋಗಬೇಕು ಅಂತೇಳಿ ಇದೆ. ಯಾಕಂತ ಹೇಳಿದ್ರೆ 4.5 ತಿಂಗಳು ನಾವು ವೇದ ಪಾಠ ಮಾಡಿ ಶರೀರದೊಳಗೆ ಉಷ್ಣಾಂಶ ಅಧಿಕವಾಗಿ ಸಂಗ್ರಹವಾಗುತ್ತದೆ, ನೀರಿನಲ್ಲಿ ಹೋಗುವಂಥದ್ದು. ಅದರಿಂದ ಏನಾಗಿ ಸ್ವಲ್ಪ ಕಡಿಮೆ ಆಗುತ್ತದೆ. ಒಂದು. ಎರಡನೇದಾಗಿ ಪಾರಂಗತ ಅಂದರೆ ಒಂದು ಕೊನೆಯಿಂದ ಹಿಡಿದು ಇನ್ನೊಂದು ಕೊನೆಗೆ ಹೋಗುವಂಥದ್ದು. ಅದು ನಾವು ವೇದಗಳನ್ನು ಪಾರಂಗತಃ ವೇದಗಳನ್ನು ಪಾರಾಯಣ ಮಾಡಿ ಮುಗಿಸಿಬಿಟ್ಟಿದ್ದೇವೆ. ಇದರನ್ನು ಸಾಂಕೇತಿಕ ಇದು ಕ್ರಿಯೆ ಇದು. ಆಮೇಲೆ ನಾನು ಏನು ಮಾಡ್ತಾರಲ್ಲಿ ಪಿತೃತರ್ಪಣ ಅಂತೇಳಿ ಇದೆ. ಇದೇ ವಿಧಿಯಲ್ಲಿ ಪಿತೃಗಳಿಗೆ ತರ್ಪಣ ಮಾಡೋದು. ಅದಕ್ಕೆ ಪ್ರಮಾಣ ಏನು? ಅಲ್ಲೇ ಪಿತೃನಾಮ ಆಚಾರ್ಯಾರಂ ಸ್ವಾಂಶ್ಚ, ಅವರನ್ನು ಸ್ಮರಣೆ ಮಾಡಬೇಕು. ಏನು ತರ್ಪಯ್ಯರು ಗಾಯತ್ರಿ ಮಂತ್ರ ಹೇಳಿ ನಾನು ನಿಮ್ಮನ್ನೆಲ್ಲ ಅವರನ್ನು ಹಿಂದಿನ ಆಚಾರ್ಯರನ್ನು ಬ್ರಹ್ಮನಿಂದ ಹಿಡಿದು ಜಮೀನಿ ತನಕ ಇಷ್ಟೆಲ್ಲ ಆಚಾರ್ಯರುಗಳು ವೇದಗಳ ರಕ್ಷಣೆ ಜ್ಞಾನವನ್ನು ವೃದ್ಧಿ ಮಾಡಿದ್ದಾರಾ, ಅದನ್ನು ನಮಗೆ ಪ್ರಚಾರ ಮಾಡಿ ನಮಗೆ ನಮ್ಮವರಿಗೆ ಸಿಗುವಂತೆ ಮಾಡಿದ್ದಾರೆ. ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವ ರೂಪದಲ್ಲೇ ಅವರ ಸ್ಮರಣೆ ಮಾಡಿದ ಅವರ ಉಪಕಾರ ಸ್ಮರಣೆ ಮಾಡಿಕೊಂಡು ಆ ಕಾರ್ಯವನ್ನು ಮುಂದುವರಿಸಬೇಕು ಎಂಬ ತಾತ್ಪರ್ಯ ಇದರದ್ದು ಇಲ್ಲಿರುವುದು. ಅದಕ್ಕೆ ಆದರೆ ಕ್ಷಪಣಂ ಪ್ರವಚನಂ ಚ ಪೂರ್ವವತ್,
ವ್ರತಧಾರಣೆ ಮತ್ತು ಪ್ರವಚನ ಕಾರ್ಯಗಳು ಅದು ಹಿಂದಿನ ಹಾಗೆ ಮುಂದುವರಿಬೇಕು. ಅದಕ್ಕೆ ಏನು ಸಮಾಪ್ತಿ ಅಂತ ಹೇಳಿಲ್ಲ, ವಿರಾಮ ವಿಶ್ರಾಂತಿ ಅನ್ನೋದು ಏನಿಲ್ಲ. ಋಷಿ ತರ್ಪಣ ಮಾಡುವಾಗ ಅಲ್ಲಿ ಹಿಂದಿನ ಋಷಿಗಳನ್ನೆಲ್ಲ ಸ್ಮರಣೆ ಮಾಡ್ತಾರೆ. ಮರೀಚ್ಯಾದಯ ಋಷಯ ಸ್ತುತ್ಯಂತ ಅಂತ ಈ ರೀತಿಯ ಕೆಲವು ಮತಗಳನ್ನು ಹೇಳಿ ಹಿಂದಿನ ಮರೀಚಾದಿ ಬ್ರಹ್ಮನಿಂದ ಹಿಡಿದು ಆ ಬಳಿಕ ಮರೀಚಿಯಾದ ಮೊದಲಾದ ಋಷಿಗಳನ್ನು ಸ್ಮರಣೆ ಮಾಡಿ ಅವರಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದು ಇದು ಋಷಿ ತರ್ಪಣ. ಇದನ್ನು ಅವರು ಮಾಡ್ತಾರೆ. ನಾವು ನಮ್ಮಲ್ಲಿ ಅಂಥದ್ದು ಪರಂಪರೆ ಬೆಳೆದುಕೊಂಡಿಲ್ಲ, ಇದನ್ನು ಯಾರು ಹೇಳಿ ಕೂಡ ಇಲ್ಲ. ಬಹುಶಃ ಏನೋ ಕಾರಣದ ಮರ್ತೋಗಿ, ಬಟ್ ಇದು ಆಗಬೇಕು. ಈಗ ಇಷ್ಟು ಹೇಳಿದ ನಂತರ ಈಗ ವೇದಕ್ಕೆ ಪುನಃ ಬರೋಣ. ವೇದಕ್ಕೆ ಮಹತ್ವ ಯಾಕೆ? ಸ್ವಲ್ಪ ಕಾರಣವಿದೆ, ದಯವಿಟ್ಟು ಕ್ಷಮಿಸಬೇಕು. ವಿಧ ಅಂದರೆ ಜ್ಞಾನೇ. ವೇದವು ಜ್ಞಾನದ ಭಂಡಾರ, ಜ್ಞಾನದ ಪುಸ್ತಕ. ಯಾವ ರೀತಿ ಜ್ಞಾನ ಇದರಲ್ಲಿ ಇದೆ ಅಂತ ಪ್ರಶ್ನೆ ಬರ್ತದೆ. ಜ್ಞಾನವು ಮುಖ್ಯವಾಗಿ ಎರಡು ವಿಧವಾಗಿದೆ. ಜ್ಞಾನವು ಮುಖ್ಯವಾಗಿ ಎರಡು ವಿಧವಾಗಿದೆ. ಒಂದು ಸಾಮಾನ್ಯ ಜ್ಞಾನ, ಮತ್ತೊಂದು ಈಶ್ವರಿ ಜ್ಞಾನ ಅಂತೇಳಿ. ಇದು ನಮ್ಮ ಪರಂಪರೆಗೆ ಅನುಸಾರ ಸ್ವಾಮಿ ದಯಾನಂದರು ಹೇಳಿದ ಪ್ರಕಾರ. ಸ್ವಾಮಿ ದಯಾನಂದರು ಹೇಳ್ತಾರೆ, ಈಶ್ವರೀಯ ಜ್ಞಾನದ ಸಹಾಯತೆ ಇಲ್ಲದೆ ಮನುಷ್ಯನ ಸಾಮಾನ್ಯ ಜ್ಞಾನದ ವೃದ್ಧಿ ಆಗಲಿಕ್ಕೆ, ಉನ್ನತಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಹೌದು ಕೂಡ, ನಿಜಕ್ಕೂ. ಈ ಜ್ಞಾನವು ಪಾಶ್ಚಾತ್ಯ ದೇಶದ ದಾರ್ಶನಿಕರಿಗೆ ಅನುಸಾರವಾಗಿ 4 ವಿಧವಾಗಿದೆ. ನಾನು ಹೇಳಿದ ಋಷಿಗಳು ಇದನ್ನು 2 ವಿಧ, ಸ್ವಾಮಿ ದಯಾನಂದರು 2 ವಿಧ ಜ್ಞಾನ ಅಂತ ಹೇಳಿದ್ದಾರೆ. ಒಂದು ಸಾಮಾನ್ಯ ಜ್ಞಾನ, ಎಲ್ಲ ಮನುಷ್ಯರು ಇರುವಂಥ ಜ್ಞಾನ, ಪಶುಗಳಿಗೂ ಇರುವಂಥ ಜ್ಞಾನ. ಮತ್ತೊಂದು ಈಶ್ವರಿ ಜ್ಞಾನ, ದೈವತತ್ವ, ಅದಕ್ಕೆ ಡಿವೈನ್ ರಿವಿಲೇಷನ್ ಅಂತ ಹೇಳ್ತಾರೆ ಅದು. ಆಮೇಲೆ ಈಗಿನ ಆಧುನಿಕ ಪಾಶ್ಚಾತ್ಯ ದಾರ್ಶನಿಕರನುಸಾರವಾಗಿ ಜ್ಞಾನವು 4 ವಿಧವಾಗಿದೆ. ಒಂದು ಒಪಿನಿಯನ್, ಮನುಷ್ಯರ ಅಭಿಪ್ರಾಯ. ಎರಡನೇದಾಗಿ ಫೇತ್, ಶ್ರದ್ಧೆ, ಧಾರ್ಮಿಕ ಶ್ರದ್ಧೆ. ಮೂರನೇದಾಗಿ ಸೈಂಟಿಫಿಕ್ ನಾಲೆಜ್ ಅಂತ ಹೇಳ್ತಾರೆ, ವೈಜ್ಞಾನಿಕ ಅಂದರೆ ಪ್ರಯೋಗಶಾಲೆಯಲ್ಲಿ ಸಿದ್ಧವಾದಂತಹ ಜ್ಞಾನ, ಅಥವಾ ಅಬ್ಸರ್ವೇಷನ್, ಪರೀಕ್ಷೆ ನಿರೀಕ್ಷಣೆ ಎಲ್ಲ ಮಾಡಿ ನಮಗೆ ಕನ್ವಿನ್ಸ್ ಆಗುತ್ತಾ, ಇದು ಸಿದ್ಧಾಂತ ಇನ್ನೊಬ್ಬರನ್ನ ತೋರಿಸ್ತೇವೆ ಇದು ಹೀಗಿದೆ ಅಂತೇಳಿ, ಅಂಥ ಜ್ಞಾನ ವೈಜ್ಞಾನಿಕ. ಆಮೇಲೆ 4ನೇದಾಗಿ ಎನ್ಲೈಟನ್ಮೆಂಟ್. ವೇದದಲ್ಲಿ ಈ ಎನ್ಲೈಟನ್ಮೆಂಟ್ ಅನುಭವ, ಮನುಷ್ಯನ ಒಪಿನಿಯನ್ ಇಲ್ಲ. ಯಾವ ಋಷಿ ಅಥವಾ ಯಾವ ಪಂಡಿತರ ಒಪಿನಿಯನ್ಗೆ ಇದರಲ್ಲಿ ಸ್ಥಾನ ಇಲ್ಲ 4 ವೇದಗಳಲ್ಲಿ. ಒಪಿನಿಯನ್ ವೇದಗಳಿರುವಂಥದ್ದು ಪರಾವಿದ್ಯ, ಅದು ಪರಮಾತ್ಮನ ಜ್ಞಾನ, ಅದು ಏನು ಹೇಳ್ತಾರೆ ಈಶ್ವರೀಯ ಜ್ಞಾನ ಇರೋದು. ಆಮೇಲೆ ವೇದಗಳಲ್ಲಿ ಧಾರ್ಮಿಕ ಶ್ರದ್ಧೆ, ಅಂಧಶ್ರದ್ಧೆಗೂ ಕೂಡ ಅವಕಾಶ ಇಲ್ಲ. ವೇದಗಳಲ್ಲಿ ಸೈಂಟಿಫಿಕ್ ನಾಲೆಜ್ ಅದು ಕೂಡ ಇಲ್ಲ. ಯಾಕೆ ಹೀಗೆ ಹೇಳ್ತಿದ್ದೇನೆ ಅಂತ, ಈ 3 ವಿಧದ ಜ್ಞಾನಗಳು ಕೂಡ ನಿತ್ಯ ಅಲ್ಲ, ಪರಿವರ್ತನೀಯ. ಸಬ್ಜೆಕ್ಟ್ ಟು ರೆಕ್ಟಿಫಿಕೇಶನ್, ಸಬ್ಜೆಕ್ಟ್ ಟು ಇಂಪ್ರೂವ್ಮೆಂಟ್, ಸಬ್ಜೆಕ್ಟ್ ಟು ರಿಜೆಕ್ಷನ್. ಆದರೆ ಒಂದು ನಿತ್ಯ ಜ್ಞಾನ ಇದೆ, ಅದು ಎನ್ಲೈಟನ್ ನಾಲೆಜ್ ಅಂತ ಹೇಳ್ತೇವೆ, ಈಶ್ವರಿ ಜ್ಞಾನ. ಅದು ನಿತ್ಯವಾಗಿದೆ, ದಟ್ ಈಸ್ ನಾಟ್ ಸಬ್ಜೆಕ್ಟ್ ಟು ಕರೆಕ್ಷನ್. ಅದಕ್ಕೆ ಜೋಡಿಸಲಿಕ್ಕಾಗ ಸಾಧ್ಯ ಇಲ್ಲ, ಅದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅದು ನಿತ್ಯವಾಗಿದೆ. ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ತಿದ್ದಾರೆ ಋಷಿಗಳು. ಜ್ಞಾನವು ವೇದಗಳಲ್ಲಿ ಇರುವಂಥ ವಿದ್ಯೆ, ಅದು ಪರ ಮತ್ತು ಅಪರ ವಿದ್ಯೆ ಅಂತ ಹೇಳ್ತಾರೆ ಇನ್ನೊಂದು ಭಾಷೆಯಲ್ಲಿ. ಪರ ಅಂದ್ರೆ ಏನು? ಯಥಾ ಅದೃಶ್ಯಾದಿ ವಿಶೇಷಣಯುಕ್ತಂ ಸರ್ವಶಕ್ತಿಮತ್ ಬ್ರಹ್ಮ ವಿಜ್ಞಾಯತೆ ಸಾ ಪರ. ಯಾವುದರಿಂದ ನಾವು ಪರಂಪಿತ ಪರಮಾತ್ಮನ ಸೃಷ್ಟಿಕರ್ತ ಅವರ ಜ್ಞಾನವನ್ನು ಪಡೆಯುತ್ತೇವೋ, ಅವನ ಅರಿವನ್ನು ನಾವು ಪ್ರಾಪ್ತ ಮಾಡಿಕೊಡುತ್ತೇವೋ ಅದಕ್ಕೆ ಪರಾವಿದ್ಯೆ ಅಂತ ಹೇಳ್ತಾರೆ. ಯಥಾ ಅದೃಶ್ಯದು ಅದೃಶ್ಯವಾಗಿದೆ, ಅದೃಶ್ಯವಾಗಿಲ್ಲ, ನಮ್ಮ ಇಂದ್ರಿಯಗಳಿಗೆ ಅದು ಅಗೋಚರವಾಗಿದೆ. ಅದನ್ನು ನಾವು ಪರಾವಿದ್ಯೆ ಅಂತ ಹೇಳ್ತೇವೆ. ಆಮೇಲೆ ಅಪರಾವಿದ್ಯೆ ಅಂದರೆ ಏನು? ಪೃಥ್ವಿ ತೃಣಮಾರಭ್ಯ, ಪೃಥ್ವಿ ಪರಮಾಣುಗಳು, ಆಮೇಲೆ ಇರುವಂಥ ಹುಲ್ಲು ಇತ್ಯಾದಿಗಳು, ಇವರ ಜ್ಞಾನ ಅದೇ ಅಪರ ಜ್ಞಾನ. ಪೃಥ್ವಿ ತೃಣ ಆರಭ್ಯ ಪ್ರಕೃತಿ ಪರ್ಯಂತಾನ ಪದಾರ್ಥಾನ ಜ್ಞಾನಂ. ಇದನ್ನು ನಾವು ಈಗ ಏನು ಹೇಳ್ತೇವೆ ವಿಜ್ಞಾನ ಅಂತ, ಸೈನ್ಸ್ ಅಂತ ಹೇಳ್ತಾರೆ. ಇದು ತಪ್ಪು ತಿಳುವಳಿಕೆ. ನಾನು ಇವತ್ತೇ ಬೆಳಗ್ಗೆ ಹೇಳಿದೆ, ಬರುವಾಗಲೂ ಸಿಕ್ಕಿದ್ರು. ಇದು ಸೈನ್ಸ್ ಅನ್ನು ನಾವು ವಿಜ್ಞಾನ ಅಂತೇಳಿ ಅನುವಾದ ಮಾಡ್ತೇವೆ, ಸರಿತಾನೆ? ಸೈನ್ಸ್ ಅಂದರೆ ಅದಕ್ಕೆ ಕನ್ನಡ ಅನುವಾದ, ಕನ್ನಡ ಭಾಷೆಯಲ್ಲಿ ಹೇಳೋದು ವಿಜ್ಞಾನ ಅಂತ ಹೇಳ್ತೇವೆ. ಬೇರೆ ಭಾಷೆಯನ್ನು ಭಾರತೀಯ ಭಾಷೆ ಹೇಳಿದ್ರೆ ವಿಜ್ಞಾನ ಅಂತ ಹೇಳ್ತೇವೆ. ಇಲ್ಲ, ಸೈನ್ಸ್ ಅಂದರೆ ಇದು ಲಿಮಿಟೆಡ್ ಓನ್ಲಿ ಅಪರಾವಿದ್ಯಾ, ಫಿಸಿಕ್ಸ್, ಈ ವಿಶ್ವಕ್ಕೆ ಸಂಬಂಧಪಟ್ಟದ್ರಲ್ಲಿ ಅಪರಾವಿದ್ಯೆ ಇಲ್ಲ. ಆದ್ದರಿಂದ ಸೈನ್ಸ್ ಅದು ವಿಜ್ಞಾನ ಅಲ್ಲ, ಸೈನ್ಸ್ ಜ್ಞಾನ ಇರಬಹುದು.
ಅದರಲ್ಲಿ ಏನಿದೆ ಸೈಂಟಿಫಿಕ್ ನಾಲೆಜ್ ಇದೆ, ನಾಟ್ ದ ಎನ್ಲೈಟನ್ ನಾಲೆಜ್, ನಾಟ್ ದ ಇಟರ್ನಲ್ ನಾಲೆಜ್. ಇಷ್ಟು ಅನ್ನು ಆಮೇಲೆ ಜ್ಞಾನ ಮತ್ತು ಭಾಷೆ, ಯಾವ ಜ್ಞಾನವೂ ಕೂಡ, ಯಾವ ವಿಚಾರವೂ ಕೂಡ, ಯಾವ ಯೋಚನೆಯೂ ಕೂಡ, ನಮ್ಮ ಕಲ್ಪನೆ ಕೂಡ ಭಾಷೆಯ ಆಧಾರವಿಲ್ಲದೆ ಅದರ ಅಸ್ತಿತ್ವ ಇರುವುದಿಲ್ಲ. ಯಾವ ಜ್ಞಾನವೂ ಕೂಡ ಭಾಷೆಯ ಆಧಾರವಿಲ್ಲದೆ ಅದರ ಅಸ್ತಿತ್ವ ಇರಲಿಕ್ಕೆ ಸಾಧ್ಯ ಇಲ್ಲ. ನಾಲೆಜ್ ಆ್ಯಂಡ್ ಲ್ಯಾಂಗ್ವೇಜ್ ದೇ ಗೋ ಟುಗೆದರ್. ಆದ್ದರಿಂದ ಈ ಪರಾವಿದ್ಯೆ, ಪರಮಾತ್ಮನ ಜ್ಞಾನ, ಈ ಎನ್ಲೈಟೆಂಡ್ ನಾಲೆಜ್ ಅದು ಯಾವ ಭಾಷೆಯಲ್ಲಿ ಇದೆಯಾ ಅದನ್ನು ನಾವು ಏನು ಹೇಳ್ತೇವೆ, ಅದನ್ನು ದೈವಿ ವಾಕ್ ಅಂತ ಹೇಳ್ತೇವೆ, ಈಶ್ವರೀಯ ಭಾಷೆ. ಅದೇ ಆ ಭಾಷೆಯೇ ನಮ್ಮ ವೇದ ಭಾಷೆ. ವೇದಗಳಲ್ಲಿರುವಂಥ ಭಾಷೆ ಅಗ್ನಿ ಮೇಲೆ ಪುರೋಹಿತಂ ಇತ್ಯಾದಿ ಮಂತ್ರಗಳಿಂದ ವ್ಯಕ್ತಪಡ ಅದರಲ್ಲಿರುವಂಥ ಜ್ಞಾನ, ಇವೆರಡು ಕೂಡ ಪರಮಾತ್ಮನೇ ನಮಗೆ ಒದಗಿ ಬಂದಿರುವಂಥದ್ದು. ಭಾಷೆ ಮತ್ತು ಜ್ಞಾನ ಒಂದಕ್ಕೊಂದು ಒಂದು ಆಧಾರ ಮತ್ತು ಆಧೇಯ, ಈ ಸಂಬಂಧದಲ್ಲೇ ಅವುಗಳು ಇವೆ. ಆದ್ದರಿಂದಲೇ ಬಿಕಾಸ್ ನಾಲೆಜ್ ಇಸ್ ನಾಟ್ ಕ್ರಿಯೇಟೆಡ್ ಬೈ ಮ್ಯಾನ್, ಮನುಷ್ಯರ ಜ್ಞಾನದ ಸೃಷ್ಟಿ ಮಾಡಿಲ್ಲ. ಆದ್ದರಿಂದ ವೇದ ಜ್ಞಾನ ಇದನ್ನು ನಾವು ಅಪೌರುಷೇಯ ಅಂತ ಹೇಳ್ತೇವೆ. ವೇದಗಳ ಅಪೌರುಷೇಯ ಎಂಬ ಇದರ ತಾತ್ಪರ್ಯ, ವೇದ ಜ್ಞಾನವನ್ನು ಯಾರು ಕ್ರಿಯೇಟ್ ಮಾಡಿಲ್ಲ, ರಚಿಸಲಿಲ್ಲ, ಸೃಷ್ಟಿ ಮಾಡಿಲ್ಲ. ಇದು ನಿತ್ಯ. ಅಪೌರುಷೇಯ ವೇದ ಅಂತ ಹೇಳಿದ್ರೆ ಈ ಅರ್ಥ. ಅಪೌರುಷೇಯ ವೇದ ಅಂತ ಹೇಳಿದ್ರೆ ಈ ಗ್ರಂಥ, ಇದರಲ್ಲಿ ಬರುವಂಥ ಅಕ್ಷರಗಳು, ಬಂದಿರುವಂಥ ಅಕ್ಷರಗಳು, ಮುದ್ರಿತವಾಗಿರುವ ಅಕ್ಷರಗಳು, ಮಂತ್ರಗಳು, ಇದು ಅಪೌರುಷೇಯ ಇಲ್ಲ. ಯಾಕೆಂದರೆ ವೇದ ಪುಸ್ತಕ ಗ್ರಂಥ ರೂಪದಲ್ಲಿ ನಾಶವಾಗಲಿಕ್ಕೆ ಸಾಧ್ಯ ಇದೆ. ಇಟ್ ಇಸ್ ಪೆರಿಷೇಬಲ್. ಆದರೆ ಅದರಲ್ಲಿರುವಂಥ ಜ್ಞಾನ ಅದರಲ್ಲಿ ಯಾವ ಭಾಷೆಯಲ್ಲಿ ಅದು ಇದೆಯಾ, ವ್ಯಕ್ತವಾಗಿ ಅಭಿವ್ಯಕ್ತವಾಗಿದೆ, ಅದು ನಿತ್ಯ, ಅದು ಅಪೌರುಷೇಯ. ಈ ವೇದದ ಈ ಅಂತರವನ್ನು ತಾವೆಲ್ಲರೂ ಅದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಕೊನೆಗೆ ಒಂದು ಪ್ರಶ್ನೆ, ವೇದದ ಪ್ರಯೋಜನ ಏನು? ಈಗ ಸೈನ್ಸ್, ಜ್ಞಾನ, ವಿಜ್ಞಾನ ಇಷ್ಟು ಮುಂದುವರಿದು ಬಂದಿದೆ, ನಮಗೆ ವೇದ ಜ್ಞಾನ ಯಾಕೆ ಬೇಕು ಎಂಬ ಪ್ರಶ್ನೆ ಬರ್ಬೋದು, ಬರ್ತದೆ, ಕೇಳ್ತಾರೆ. ವೈ ಇಟ್ ಇಸ್ ನಾಟ್ ನೆಸೆಸರಿ, ವೈ ಯಾಕೆ ನಮಗೆಲ್ಲ ಬೇಕಂತೇಳಿ ಹೇಳ್ತೇನೆ. ಮನುಷ್ಯರು ಮೀನುಗಳಂತೆ ನೀರಿನಲ್ಲೇ ಈಜಾಡಲಿಕ್ಕೆ ಕಲ್ತಿದ್ದಾರೆ. ಹೌದು, ಸರಿ ತಾನೆ? ಮನುಷ್ಯರು ಮೀನುಗಳ ಹಾಗೆ ನೀರಿನಲ್ಲೇ ಈಜಾಡಲಿಕ್ಕೆ, ನದಿಯಲ್ಲಿ, ಸಾಗರದಲ್ಲಿ ಈಜಾಡಲಿಕ್ಕೆ ಕಲ್ತಿದ್ದಾರೆ, ನಿಜ. ಪಕ್ಷಿಗಳ ಹಾಗೆ ಆಕಾಶದಲ್ಲಿ ಹಾರಾಡಲಿಕ್ಕೆ ಕಲ್ತಿದ್ದಾರೆ, ನಿಜ. ಆದರೆ ಒಂದು ದುಃಖದ ಸಂಗತಿ ಏನಂತ ಹೇಳಿದ್ರೆ, ಈ ಪೃಥ್ವಿಯ ಮೇಲೆ ಹೇಗೆ ನಡೆಯಬೇಕು ಎಂಬುದನ್ನು ಕಲ್ತಿಲ್ಲ. ಒಪ್ತೀರಾ? ಆದ್ದರಿಂದ ನಾವು ಪದೇ ಪದೇ ಎಲ್ಲ ಕಡೆಗಳಲ್ಲಿ ಆಕ್ಸಿಡೆಂಟ್ಸ್, ಅಕಸ್ಮಾತ್, ದುರ್ಘಟನೆ. ಯಾಕೆ ಜಗಳ ಕಾರಣ ಇದೆ. ನಮಗೆ ಪೃಥ್ವಿ ಮೇಲೆ ಹೇಗೆ ನಡೆಯಬೇಕು, ನಮ್ಮ ನಡತೆ ಹೇಗಿರಬೇಕು ಅದನ್ನು ನಾವು ಕಲ್ತಿಲ್ಲ. ಅದನ್ನು ಕಲಿಸುವಂತಹದ್ದು ವೇದ. ಪಶುಗಳಲ್ಲಿ ಸ್ವಾಭಾವಿಕ ಜ್ಞಾನವಿದೆ, ಅವು ಇನ್ಸ್ಟಿಂಕ್ಟಿವ್, ಸಹಜ ಪ್ರವೃತ್ತಿ ಅಂತ ಹೇಳಿ ಇನ್ಸ್ಟಿಂಕ್ಟಿವ್ ನಾಲೆಜ್. ಮನುಷ್ಯರಲ್ಲಿ ಆ ಇನ್ಸ್ಟಿಂಕ್ಟಿವ್ ನಾಲೆಜ್ ಇದ್ದರೆ ಏನಾಗುತ್ತೆ, ಮಗುವನ್ನು ನೀರಿಗೆ ತಳ್ಳಿಬಿಡಿ, ಏನಾಗುತ್ತೆ, ಮಗು ಮುಳುಗೋದು, ಸಾಯ್ತದೆ. ಆದರೆ ಬೇರೆ ಪಶುಗಳನ್ನು ಬಿಟ್ಟರೆ, ನಾಯಿ ಅದು ಮುಳುಗುತ್ತಲ್ಲ, ಹಾಗೆ ಬರ್ತದೆ. ಸ್ವಾಭಾವಿಕ ಜ್ಞಾನ ಮತ್ತು ಈಶ್ವರ ಜ್ಞಾನ. ಆದ್ದರಿಂದ ನಮಗೆ ಹೇಳ್ತಾರೆ ಋಷಿಗಳು, ಮಹಾರಾಜರು ಹೇಳ್ತಾರೆ, ಪರಮಾತ್ಮನು ಈ ವೇದ ಜ್ಞಾನವನ್ನು ನಮಗೆ ಯಾಕೆ ಕರುಣಿಸಿದ್ದಾನೆ, ಯಾಕೆ, ಅದರ ಉದ್ದೇಶ ಏನು, ಅದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಕರ್ಮಣಾಂಚ ವಿವೇಕಾರ್ಥಂ ಧರ್ಮಾಧರ್ಮೌಚ ವಿವೇಚಯ ದ್ವಂದ್ವೈರಯೋಜಯಚ್ಚ ಇಮಾ ಸುಖ ದುಃಖಾದಿಭಿ ಪ್ರಜಾ. ಈ ಜ್ಞಾನ ನಮಗೆ ಯಾಕೆ ಪರಮಾತ್ಮ ಕರುಣಿಸಿ ಅಂದರೆ, ನಮ್ಗೆ ಇಲ್ದಿದ್ರೆ ನಮ್ಮ ಜೀವನ ಮಾಡಲಿಕ್ಕೆ ಸಾಧ್ಯನೇ. ನಾವು ಪಶುಗಳಿಗಿಂತ ನಿಕೃಷ್ಟ ಜೀವನವನ್ನು ನಡೆಸಿದ್ದೆವು ಈ ಜ್ಞಾನ ಇಲ್ಲದೆ ಇದ್ರೆ. ಹೇಳಿದನಲ್ಲ, ಪಶುಗಳಿಗೆ ಆದ ಒಂದು ಇನ್ಸ್ಟಿಂಕ್ಟ್ ಅಂತ ಇದೆ, ಸ್ವಾಭಾವಿಕ ಜ್ಞಾನ ನಮ್ಮಲ್ಲಿ ಅದು ಇಲ್ಲ. ನಮಗೆ ಇನ್ನೊಬ್ಬರು ಕಲಿಸಿದ್ರೆ ಮಾತ್ರ. ಸಂಸ್ಕೃತಿಯ ಇತಿಹಾಸ, ಹಿಸ್ಟ್ರಿ ಆಫ್ ಸಿವಿಲೈಸೇಷನ್ ಇದು ಅದನ್ನೇ ಹೇಳ್ತದೆ. ಮೊದಲು ಯಾರೋ ಒಬ್ಬರು ಕಲಿಸಿದ್ರು, ಇದು ಬಾರೋಡ್. ಸಿವಿಲೈಸೇಷನ್ಸ್ ಆರ್ ಆಲ್ವೇಸ್ ಬಾರೋಡ್. ನಾಲೆಜ್ ಇಸ್ ಆಲ್ವೇಸ್ ಬಾರೋಡ್. ನಾಲೆಜ್ ಆಲ್ವೇಸ್ ಪಿಕ್ಡ್ ಅಪ್, ಲರ್ನ್ಡ್. ತನ್ನಷ್ಟೇ ಬರುವುದಿಲ್ಲ ಯಾರು ಕೂಡ ಅದನ್ನು ವಿಕಸಿತ ಮಾಡಿಕೊಂಡು ಹೋಗುತ್ತಿಲ್ಲ. ಕರ್ಮಣಾಂಚ ವಿವೇಕಾರ್ಥ, ಜನರಿಗೆ, ಮನುಷ್ಯರಿಗೆ ಯಾವ ಕರ್ಮ ಮಾಡಬೇಕು, ಯಾವ ಕರ್ಮ ಮಾಡಬಾರದು, ವಾಟ್ ಈಸ್ ರೈಟ್ ಟೈಪ್ ಆಫ್ ಆಕ್ಷನ್, ವಾಟ್ ಈಸ್ ರಾಂಗ್ ಆಕ್ಷನ್, ಯಾವುದು ರೈಟ್ ಕೈಂಡ್ ಆಫ್ ಆಕ್ಷನ್ ಅದಕ್ಕೆ ಧರ್ಮ ಅಂತ ಹೇಳ್ತಾರೆ. ರೈಟ್ ಟೈಪ್ ಆಫ್ ಆಕ್ಷನ್ ದಟ್ ಈಸ್ ಧರ್ಮ, ಆ್ಯಂಡ್ ರಾಂಗ್ ಟೈಪ್ ಆಫ್ ಆಕ್ಷನ್, ಇನ್ಕರೆಕ್ಟ್ ಆಕ್ಷನ್ ದಟ್ ಈಸ್ ಅಧರ್ಮ.
ಸರಿ. ಮತ್ತು ಮನುಷ್ಯರಿಗೆ ಈ ವಿವೇಕ ಬರಲಿ, ಅವರು ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಲಿ ಎಂಬ ಉದ್ದೇಶದಿಂದ ಪರಮಾತ್ಮನು ಪರಮ ಕೃಪಾಲು, ಪರಮಾತ್ಮನ ಕೃಪೆ ನಮ್ಮ ಮೇಲೆ ಎಷ್ಟಿದೆ ಮನುಷ್ಯ ಸಮಾಜದ ಮೇಲೆ ಇದನ್ನು ತಿಳ್ಕೊಂಡು ಗೊತ್ತಾಗುತ್ತೆ. ನಮ್ಮ ಮೇಲೆ ಕೃಪೆಯನ್ನು ಇಟ್ಟುಕೊಂಡು ನಾವು ಧರ್ಮ ಮಾರ್ಗದಲ್ಲಿ ಹೋಗಿ ಸುಖವನ್ನು ಪಡೆಯಬೇಕೆಂಬುದು. ಅಂದರೆ ಧರ್ಮ ಮಾರ್ಗದಲ್ಲಿ ಹೋದರೆ ಏನಾಗುತ್ತೆ? ಸುಖ. ಅಧರ್ಮ ಮಾರ್ಗದಲ್ಲಿ ಹೋದರೆ ಏನಾಗುತ್ತೆ? ದುಃಖ. ಇದನ್ನು ನಮಗೆ ತಿಳಿಸಿದ್ದಾನೆ. ನೀವು ಇದು ರೈಟ್ ವೇ, ರೈಟ್ ಪಾತ್ ಆಫ್ ಆಕ್ಷನ್ ಪರಮಾತ್ಮ ನಮಗೆ ವೇದಗಳ ಮೂಲಕ ತಿಳಿಸಿದ್ದಾನೆ. ಕರ್ಮಣಾಂಚ, ಪುನಃ ಹೇಳ್ತಿದ್ದೇನೆ, ಕರ್ಮಣಾಂಚ ವಿವೇಕಾರ್ಥಂ ಧರ್ಮಾಧರ್ಮ ವಿವೇಚೆ ದ್ವಂದ್ವೈ ಅಯೋಧ್ಯಚ್ಚ ಇಮಾಹ ಸುಖ ದುಃಖಾದಿಭಿ ಪ್ರಜಾ. ರೋಡ್ ಮ್ಯಾಪ್ ಫಾರ್ ಅ ಗೈಡೆಡ್ ಆಕ್ಷನ್ ಇಸ್ ಎ ರೋಡ್ ಮ್ಯಾಪ್ ಫಾರ್ ಅ ಗೈಡೆಡ್ ಆಕ್ಷನ್. ಎಲ್ಲಿದೆ ಇದು? ವೇದಗಳಲ್ಲಿದೆ. ಪರಮಾತ್ಮ ಕೊಟ್ಟಿದ್ದಾನೆ ಅದನ್ನು. ಆದ್ದರಿಂದ ಧರ್ಮ ಅಂದರೆ ಏನು? ಧರ್ಮ ಅಂದರೆ ಗೈಡೆಡ್ ಆಕ್ಷನ್. ಗೈಡೆಡ್ ಬೈ ಹೌ? ಬೈ ದ ಕ್ರಿಯೇಟರ್ ಹಿಮ್ಸೆಲ್ಫ್. ಪರಮಾತ್ಮನೇ ನಮ್ಮ ಗೈಡ್. ಇದು ಇಲ್ಲದ್ರೆ ಏನಾಗುತ್ತಿತ್ತು? ಆಹಾರ, ನಿದ್ರಾ, ಭಯ, ಮೈಥುನ. ಊಟ ಮಾಡೋದು, ತಿಂಡಿ ತಿನ್ನುವುದು, ಆಹಾರ, ನಿದ್ರಾ, ದಣಿದಾಗ ಏನು ವಿಶ್ರಾಂತಿ ತಗೊಳ್ಳೋದು, ಆಹಾರ, ನಿದ್ರೆ, ಭಯ ಏನು? ಮಳೆ ಬಿಸಿಲು ನಮ್ಮ ರಕ್ಷಣೆಗೋಸ್ಕರ ಅಥವಾ ಕಳ್ಳರ ಭಯದಿಂದ ನಮ್ಮ ಮನೆ ಕಟ್ಟಿಕೊಳ್ತೇವೆ ಭದ್ರವಾಗಿ ಇರುವಂತ ಭದ್ರತೆಗೋಸ್ಕರ ಆಹಾರ, ನಿದ್ದೆ, ಭಯ. ಆಮೇಲೆ ಮೈಥುನ, ಸ್ವಾಭಾವಿಕವಾಗಿ ಕಾಮೇಚ್ಛ ಆಗುತ್ತದೆ, ಮಕ್ಕಳನ್ನು ಸೃಷ್ಟಿ ಮಾಡ್ತದೆ, ಉತ್ಪನ್ನ ಮಾಡ್ತದೆ. ಇದು ಪಶುಗಳಿಗೂ ಮತ್ತು ಮನುಷ್ಯರಿಗೆ ಸಮಾನ. ಇದನ್ನು ಪಶುಗಳು ಮಾಡ್ತವೆ, ಮನುಷ್ಯರು ಮಾಡ್ತವೆ. ಆದರೆ ಧರ್ಮ ಮನುಷ್ಯರಿಗೆ ಮತ್ತು ಪಶುಗಳಿಗೆ ಏನು ವ್ಯತ್ಯಾಸ? ದಿ ಡಿಸ್ಕ್ರಿಮಿನೇಟಿಂಗ್ ಲೈನ್ or discerning line or the dividing line between the animal beings and the human being. ಏನದು? ಧರ್ಮ. ಧರ್ಮೋ ತೇಷಾಂ ಏಕೋ ವಿಶೇಷ. ಯಾರು ಧರ್ಮಾನುಸಾರವಾಗಿ ಕರ್ಮ ಮಾಡಿದಲ್ವೋ, ಯಾರು ಕೇವಲ ತಮ್ಮ ಏನು ಇಂದ್ರಿಯಗಳ ಪ್ರೇರಣೆಗನುಸಾರವಾಗಿ ಕರ್ಮ ಮಾಡ್ತಾರೆ, ಅವುಗಳಿಗೂ ಪಶುಗಳಿಗೂ ಏನು ವ್ಯತ್ಯಾಸ ಇಲ್ಲ. ಆದ್ದರಿಂದ ವೇದ ಜ್ಞಾನ ನಮಗೆ ಮಹತ್ವಪೂರ್ಣವಾಗಿದೆ. ಆ ಜ್ಞಾನದಿಂದಲೇ ನಮ್ಮ ಉನ್ನತಿ ಆಗಲಿಕ್ಕೆ ಸಾಧ್ಯವಿದೆ. ಈಗ ಇನ್ನೊಂದು ಪ್ರಶ್ನೆ ಬರ್ತದೆ. ನೀವು ಹೇಳಿದಲ್ಲ ಸರಿ, ಸ್ವಲ್ಪ ವಿಚಾರವಂತರು ಇಲ್ಲಿದ್ದಾರೆ ನಮ್ಮ ಮುಂದೆ. ಸೈನ್ಸ್ ಎಲ್ಲ ಇಷ್ಟು ಬೆಳೆದಿದೆ ಮತ್ತು ನಮ್ಮ ಲೀಗಲ್ ಸಿಸ್ಟಮ್ ಕೂಡ, ವ್ಯವಸ್ಥೆ ಕೂಡ, ಅಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಆಮೇಲೆ ವರ್ಲ್ಡ್ ಆರ್ಗನೈಸೇಷನ್ ಕೂಡ ಏನು ಹೇಳ್ತಾರೆ ಅದಕ್ಕೆ, ಹ್ಯೂಮನ್ ರೈಟ್ಸ್ ಇದೇ ಕೆಲಸ ಮಾಡ್ತಿದ್ದಾರೆ. ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ರಾಂಗ್ ದೇ ಡಿಸೈಡ್ ಫಾರ್ ಯು. ವೇದ ಯಾಕೆ ಬೇಕು ನಮಗೆ? ಧರ್ಮಶಾಸ್ತ್ರ ಯಾಕೆ ಬೇಕು? ಋಷಿಗಳ ಗ್ರಂಥ ನಮ್ಗೆ ಯಾಕೆ ಬೇಕು? ಆಚಾರ್ಯ ಯಾಕೆ ಬೇಕು ನಮಗೆ? ಪ್ರಶ್ನೆ, ಪ್ರಬಲವಾದ ಪ್ರಶ್ನೆ. ಆದರೆ ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳೋದಿಲ್ಲ. ಯಾಕೆ ನಮಗೆ ಬೇಕಾದ ಜ್ಞಾನ ಸಿಗುತ್ತೆ? ನಾವು ವಿ ಗೆಟ್ ದ ನಾಲೆಜ್ ಫ್ರಮ್ ದ ಸ್ಕೂಲ್ಸ್, ಕಾಲೇಜಸ್, ಯೂನಿವರ್ಸಿಟೀಸ್. ತುಂಬ ಗ್ರಂಥಗಳಿವೆ. ಈಗ ಸ್ವಲ್ಪ ವಿಚಾರ ಮಾಡಿ, how big is the universe? Ask any scientist. ಯಾವ ವಿಜ್ಞಾನಿಯನ್ನು ಬೇಕಾದ್ರೆ ಕೇಳಿ ನೀವು. How big is the universe? Any answer? How many stars and planets are there in the sky? Any answer? Who can tell us when and how the universe came into being? Is there any eyewitness? ಇಲ್ಲ. ಆಮೇಲೆ ಸ್ಪೇಸ್ ಸೈಂಟಿಸ್ಟ್ಸ್ ಟೆಲ್ ಅಸ್. ಸ್ಪೇಸ್ ಅಂದರೆ ಏನು ಹೇಳ್ತಾರೆ ಅದಕ್ಕೆ? ವ್ಯೋಮ ಜ್ಞಾನ. ಸ್ಪೇಸ್ ಸೈಂಟಿಸ್ಟ್, ಅದರ ವಿಜ್ಞಾನಿಗಳು. ಸ್ಪೇಸ್ ಸೈಂಟಿಸ್ಟ್ ಟೆಲ್ ಅಸ್ ದಟ್ ದ ಯೂನಿವರ್ಸ್ ಈಸ್ ಎಕ್ಸ್ಪಾಂಡಿಂಗ್. ದ ಯೂನಿವರ್ಸ್ ಈಸ್ ಎಕ್ಸ್ಪಾಂಡಿಂಗ್. ಇದು ಇದ್ದ ಹಾಗೇನಿಲ್ಲ ನೋಡಿ. ಇದರ ಜ್ಞಾನ ಬೈ ದ ವೇ ನಾನು ಹೇಳ್ತಿದ್ದೇನೆ. ಈ ಬ್ರಹ್ಮಾಂಡಕ್ಕೆ ಒಂದು ಹೆಸರು ಬ್ರಹ್ಮಾಂಡ. ಬ್ರಹ್ಮಾಂಡ ಶಬ್ದದ ಅರ್ಥವೇ ಎಕ್ಸ್ಪಾಂಡಿಂಗ್. ಬೃಹಿ ಬ್ರಹ್ಮಣತ್ವ ನಿತ್ಯ ಎಕ್ಸ್ಪಾಂಡ್ ಆಗುತ್ತೆ ಇರುವುದರಿಂದಲೇ ಇದು ಬ್ರಹ್ಮಾಂಡಕ್ಕೆ ಬ್ರಹ್ಮಾಂಡ ಅಂತ. ಯೂನಿವರ್ಸ್ ಇಸ್ ಕಾಲ್ಡ್ ಬ್ರಹ್ಮಾಂಡ. ಬ್ರಹ್ಮ ನಿತ್ಯ ಅದು ಎಕ್ಸ್ಪಾಂಡ್ ಆಗುತ್ತಾ ಇರ್ತದೆ, ವರ್ಧನೆ ವೃದ್ಧಿ ಆಗುತ್ತಾ ಇರ್ತದೆ, ಅದರ ಆಕಾರವು ಬೆಳೀತಾ ಇರ್ತದೆ. ಸ್ಪೇಸ್ ಸೈಂಟಿಸ್ಟ್ ಟೆಲ್ ಅಸ್ ದಟ್ ದ ಯೂನಿವರ್ಸ್ ಈಸ್ ಎಕ್ಸ್ಪಾಂಡಿಂಗ್. ಎಲ್ಲಿ ತನಕ ಇರ್ಬೋದು? ಸೈಂಟಿಸ್ಟ್ ಕ್ಯಾನ್ ಟೆಲ್ ಅಸ್
ಆಸ್ಟ್ರೋನಮರ್ಸ್ ಟೆಲ್ ಅಸ್. ಆಮೇಲೆ ಖಗೋಳಶಾಸ್ತ್ರಜ್ಞರು astronomers tell us that about twice the distance reached by the Mount Palomar telescope, ದೊಡ್ಡ ವಿಶ್ವದ ದೊಡ್ಡ ಟೆಲಿಸ್ಕೋಪ್ ಅಂತ ದುರ್ಬೀನ್ ಅಂತ ಹೇಳಿದ್ರೆ ಮೌಂಟ್ ಪ್ಯಾಲಮೋರ್ನಲ್ಲಿರುವಂಥ ಟೆಲಿಸ್ಕೋಪ್ ಟುಡೇ ರಿಪ್ರೆಸೆಂಟ್ಸ್ ದಿ ಫಾರ್ದೆಸ್ಟ್ ವಿ ಕ್ಯಾನ್ ಎವರ್ ಹೋಪ್ ಟು ಸಿ. ಅತ್ಯಂತ ದೂರದಲ್ಲಿರುವಂಥ ಪದಾರ್ಥಗಳನ್ನು, ಆಕಾಶದ ಗ್ರಹ ನಕ್ಷತ್ರಗಳನ್ನು ನೋಡ್ಬೋದು ಅದರ ಮುಖಾಂತರ. ಬಿಯಾಂಡ್ ದ್ಯಾಟ್ ಪಾಯಿಂಟ್, ಅದರ ಮುಂದೆ ಹೋದರೆ ದ ಗ್ಯಾಲಕ್ಸೀಸ್ ಆಫ್ ಅವರ್ ಎಕ್ಸ್ಪಾಂಡಿಂಗ್ ಯೂನಿವರ್ಸ್ ಈಸ್ ರಿಸೀಡಿಂಗ್ ಫ್ರಮ್ ಅಸ್. ಪ್ರತಿ ಕ್ಷಣಕ್ಕೂ ಈ ಗ್ಯಾಲಕ್ಸಿಗಳು, ಅಂತರಿಕ್ಷದಲ್ಲಿರುವಂಥ ನಕ್ಷತ್ರಗಳು ಅವು ಹಿಂದೆ ಹೋಗ್ತಾ ಇವೆ, ಹಿಂದೆ ಸರಿತಾ ಇವೆ, ಇಲ್ಲಿ ತನಕ ಹೋಗ್ತವೆ, ಕಲ್ಪನೆ ಇಲ್ಲ. ಆಮೇಲೆ ಯಾವ ಸ್ಪೀಡ್ನಲ್ಲಿ ಹೋಗ್ತಾ ಇವೆ? ಅಟ್ ಎ ರೇಟ್ ಆಫ್ ಫಾಸ್ಟರ್ ದೆನ್ ಲೈಟ್, ಪ್ರಕಾಶಕ್ಕಿಂತಲೂ ಹೆಚ್ಚಿನ ವೇಗದಲ್ಲಿ ಅವುಗಳು ದೂರ ಸರಿತಾ ಇವೆ. ಎಲ್ಲಿ ತನಕ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? How can man who boasts of only a few thousand years of his literate knowledge in his million years of roaming this speck, ಪ್ರತಿಯೊಂದು ಸಣ್ಣ ಚುಕ್ಕೆ ಬ್ರಹ್ಮಾಂಡದಲ್ಲಿ ಸಣ್ಣ ಚುಕ್ಕೆ ಒಂದು ಅಷ್ಟು ದೊಡ್ಡದಿರುತ್ತೆ. ಇನ್ 1000 million galaxies, 1000 million galaxies ಕಲ್ಪನೆ ಮಾಡಿ. ಆಮೇಲೆ ಪ್ರತಿಯೊಂದಕ್ಕೂ 100 billion ಸ್ಟಾರ್ಸ್, ಒಂದೊಂದು ಗ್ಯಾಲಾಕ್ಸಿಗೆ 100 billion ಸ್ಟಾರ್ಸ್ ಪ್ರತಿಯೊಂದಕ್ಕೂ. ಎಕ್ಸ್ಪೆಕ್ಟ್ ಟು ಪಿಯರ್ ಇನ್ ಟು ದ ಸೀಕ್ರೆಟ್ಸ್ ಆಫ್ ದ ಗಾಡ್ಸ್. ಇದರ ಅರ್ಥ, ಇದರ ಜ್ಞಾನ ನಮಗೆ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಯಾವ ಸೈಂಟಿಸ್ಟ್ ಹುಟ್ಟಿದಾನೆ ಇದುವರೆಗೆ? ಅಂಡ್ ಹೌ ಡಸ್ ಮ್ಯಾನ್ ಡೇರ್ ಟು ಎಕ್ಸ್ಟ್ರಾಪೊಲೇಟ್ backward and forward in finite space and time frame his meager 400 years of scientific observations? It is possible. ನಾವು ಎಷ್ಟು ಕ್ಷುದ್ರ ಪ್ರಾಣಿಗಳು, ಎಷ್ಟೇ ದೊಡ್ಡ ಸೈಂಟಿಸ್ಟ್ ಇರಲಿ, ವಿಜ್ಞಾನಿ ಇರಲಿ, ಈ ಜ್ಞಾನದ ಭಂಡಾರದ ಅನಂತವಾಗಿದೆ. ಇದನ್ನು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಯತ್ನ ಮಾಡ್ತಿದ್ದಾರೆ, ಆಯ್ತು ಹೋಗಿ. ಕ್ಯಾನ್ ಹಿಸ್ ಮೈಂಡ್ encompass the interaction of the infinite nature? Is it possible? ಆದ್ದರಿಂದ ನಮಗೆ ಈ ಜ್ಞಾನವನ್ನು ಕೊಡುವಂತಹ ಒಂದು ಶಕ್ತಿ, ಸರ್ವಜ್ಞ ಶಕ್ತಿ ಪರಮಾತ್ಮ, ಅವನು ಬೇಕೇ ಬೇಕು. ವಿ ಹ್ಯಾವ್ ಟು ಇನ್ಫರ್, ವಿ ಹ್ಯಾವ್ ಟು ಇಮ್ಯಾಜಿನ್, ಕಲ್ಪನೆ ಮಾಡಬೇಕಬೇಕಾಗುತ್ತೆ ಪರಮಾತ್ಮ. ಆಧುನಿಕ ವಿಜ್ಞಾನಕ್ಕನುಸಾರವಾಗಿ ಉದಾಹರಣೆ ಕೊಡ್ತಿದ್ದೇನೆ. ಆಧುನಿಕ ವಿಜ್ಞಾನಕ್ಕನುಸಾರವಾಗಿ ಲೇಟೆಸ್ಟ್ ಇನ್ಫಾರ್ಮೇಶನ್, ಕಳೆದ ಸುಮಾರು 4 ವರ್ಷಗಳ ಪ್ರಯಾಸದ ಪರಿಣಾಮವಾಗಿ ಈಗ ಅವರ ಜಗತ್ತಲ್ಲಿ ಎಷ್ಟು ಲಿವಿಂಗ್ ಸ್ಪೀಸೀಸ್ ಇವೆ ಕಂಡುಹಿಡಿದಿದ್ದಾರೆ. ಈ ಜಗತ್ತಲ್ಲಿ ಸುಮಾರು 9,42,000 ಜೀವ ಜಂತುಗಳಿವೆ. 9,42,000 ಪ್ರತಿ ವರ್ಷ ಇವುಗಳ ಸಂಖ್ಯೆ ಬೆಳೀತಾ ಬರ್ತದೆ. ಇಸ್ ದೇರ್ ನೋ ಲಿಮಿಟ್? ಅಂತೇ ಇಲ್ಲ, ಅದಕ್ಕೆ ಬೆಳೀತಾ ಬರ್ತದೆ. ನಾಲೆಜ್ ಇಸ್ ನಾಟ್ ಕಂಪ್ಲೀಟ್, ಇನ್ಕಂಪ್ಲೀಟ್. 4,000 ಟೈಪ್ಸ್ ಆಫ್ ಮಮ್ಮಲ್ಸ್, ಸ್ತನಪಾನ ಮಾಡುವರು. 4,000 ಟೈಪ್ಸ್, 6,000 ಕೈಂಡ್ಸ್ ಆಫ್ ರೆಪ್ಟೈಲ್ಸ್, 3,000 ಟೈಪ್ಸ್ ಆಫ್ ಆಂಫಿಬಿಯಮ್ಸ್, 8,000 ಟೈಪ್ಸ್ ಆಫ್ ಬರ್ಡ್ಸ್, 21,000 ಕೈಂಡ್ಸ್ ಆಫ್ ಫಿಶ್, 21,000 ಪ್ರಕಾರದ ಜಾತಿಯ ಮೀನುಗಳಿವೆ. ಆಮೇಲೆ 8 lakhs ಟೈಪ್ಸ್ ಆಫ್ ಅರ್ಥ ಕೀಟಗಳು, ಕೀಟ ಪತಂಗಗಳು. ಎಷ್ಟು? 8 ಲಕ್ಷ. ಆಮೇಲೆ 1 ಲಕ್ಷ ಟೈಪ್ಸ್ ಆಫ್ ಮೊಲಸ್ಕ್ಸ್. ಈ ಲಕ್ಷ ಇದೆ. ಇದನ್ನು ಕಂಡುಹಿಡಿದಿದ್ದಾರೆ. ಆದರೆ ಪ್ರತಿ ವರ್ಷ ಇದು ಎಕ್ಸ್ಪಾರ್ಟ್ ಹೋಗುತ್ತಿದೆ. ಆದರೆ ನಮ್ಮ ಋಷಿಗಳೇ ನಡೆದಿದ್ದಾರೆ, ಪ್ರಾಚೀನ ಋಷಿಗಳು, ಪುರಾಣಗಳೇ ಬರ್ತದೆ. ಎಷ್ಟು? 84 ಲಕ್ಷ ಯೋನಿಗಳು. ಚತುರ್ಶೀತಿ ಲಕ್ಷ ಚತುರ್ವೇದ ಶಬ್ದ. 84 ಲಕ್ಷ ಇವೇ ಋಷಿಗಳು. ತುಂಬ ಮಂದಿ. ಇವರು ಎಷ್ಟಕ್ಕೆ ಬಂದಿದ್ದಾರೆ? ಇವರ ಸಂಖ್ಯೆ 9,42,000. ಅವರು ಏನು ಹೇಳಿದ್ದಾರೆ? 84 ಲಕ್ಷ ಅಂತ. ಇಷ್ಟು ತುಂಬ ಮುಂದೆ ಹೋಗಿದ್ದಾರೆ. ಅದಕ್ಕಿಂತ ಅಲ್ಲಿವರೆಗೆ ಬಂದಿಲ್ಲ. ಇದರ ಒಂದು ಕಾಲಾಂಶ ಕೂಡ ನಮ್ಮ ಜ್ಞಾನ ಇಲ್ಲ. ಆಮೇಲೆ ಈ ವಿಜ್ಞಾನದ ಆಧಾರದ ಮೇಲೆ ನಾವೇನು ಹೆಮ್ಮೆ ಪಡ್ಕೊಡ್ತಿದ್ದೇವೆ. ಆ ಋಷಿಗಳ ಜ್ಞಾನವನ್ನು ನಾವು ಅದನ್ನು ಕ್ಷುಲ್ಲಕ ಅಂತ ಹೇಳ್ತಿದ್ದೇವೆ. ಅದಕ್ಕೆ ಬೆಲೆ ಕೊಡ್ತಾ ಬಂದಿಲ್ಲ. ಇದು ನಮ್ಮ ಮೂರ್ಖತೆ. ಆಮೇಲೆ 1960ರಲ್ಲಿ ಮನುಷ್ಯ ಜೀವನಕ್ಕೆ ಜನ್ಮವಂತಾದ ಮೇಲೆ ನಮಗೆ ಪರಮಾತ್ಮನ ಜ್ಞಾನ ಅತ್ಯವಶ್ಯಕ. ಅನ್ಯಥಾ ನಮಗೂ ಪಶುಗಳಿಗೂ ಏನು ವ್ಯತ್ಯಾಸ ಇಲ್ಲ. ನಮ್ಮ ಜೀವನ ವ್ಯರ್ಥವಾಗುವುದು ನಿಶ್ಚಿತ. ಪರಮಾತ್ಮ ಅಂದರೆ ಯಾರು?
ಅವನ ಸೃಷ್ಟಿ ಯಾಕೆ ಮಾಡಿದ್ದಾನೆ, ಅವನ ಸೃಷ್ಟಿಯ ನಿಯಮಗಳೇನು, ಅವನ ಸೃಷ್ಟಿಯ ಪ್ರಯೋಜನ ಏನು, ಉದ್ದೇಶ ಏನು, ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಪರಮಾತ್ಮ ಅಂದರೆ ಮೊದಲನೇ ದೊಡ್ಡ ಪ್ರಶ್ನೆ. ಪರಮಾತ್ಮ ಯಾರನ್ನ ಪರಮಾತ್ಮ ಅಂತ ಹೇಳ್ತಿದ್ದೇವೆ? ಅದಕ್ಕೆ ಉತ್ತರ ಋಗ್ವೇದದಲ್ಲಿದೆ. ಇಯಂ ವಿಸೃಷ್ಟಿ, ಈ ವಿವಿಧ ಪ್ರಕಾರದ ಸೃಷ್ಟಿ ಯಾವುದರಲ್ಲಿ ಜಡ ಮತ್ತು ಚೇತನ ಎರಡು ಪ್ರಕಾರದ ಪದಾರ್ಥಗಳು ಇವೆಯೋ, ಇಯಂ ವಿಸೃಷ್ಟಿ ಯಥ ಆಬಭೂವ, ಯಾವುದರಿಂದ ಹುಟ್ಟಿದೆಯೋ ಉತ್ಪನ್ನವಾಗಿದೆಯೋ, ಯದಿವಾ ಇದರ ತನಕ ಹುಟ್ಟಿಲ್ವಾ, ಅದನ್ನು ಉತ್ಪನ್ನವಾಗಲಿಲ್ವಾ, ಈಗ ಉತ್ಪನ್ನವಾಗಿರೋದು ಆಮೇಲೆ ಇನ್ನು ಉತ್ಪನ್ನವಾಗಿರೋದಕ್ಕೆ ಇರುವಂಥದ್ದು ಮುಂದೆ ಭವಿಷ್ಯತ್ತಿನಲ್ಲಿ. ಯದಿವಾ ನಾವು ವೇದ ಯಾರಿಗೆ ಎಷ್ಟು ಗೊತ್ತಿದೆಯಾ ಅಷ್ಟು, ಅದಕ್ಕಿಂತಲೂ ಯಾವುದು ಗೊತ್ತಿಲ್ವೋ ಅದು ಕೂಡ, ಅದನ್ನೆಲ್ಲ ರಚನೆ ಮಾಡುವವನೇ ಆ ಮಹಾಶಕ್ತಿ. ಇದು ಇಂಟೆಲಿಜೆಂಟ್ ಇನ್ಪುಟ್ ಅಂತ ಹೇಳ್ತಾರೆ ಸೈನ್ಸ್. ದ ಇಂಟೆಲಿಜೆಂಟ್ ಇನ್ಪುಟ್ ಅವನೇ ಪರಮಾತ್ಮ. ಅವನ ಜ್ಞಾನ ನಮಗೆ ಗೊತ್ತಿರಬೇಕು. ಎಷ್ಟನ್ನ ವೇದ ಯಾರಿಗೆ ಮನುಷ್ಯ ಜನ್ಮ ಬಂದ ಮೇಲೆ ಯಾರಿಗೆ ಯಾವ ಮನುಷ್ಯನಿಗೆ ಆ ಪರಮಾತ್ಮನ ಜ್ಞಾನ ಇಲ್ಲವೋ ಅವನು ಮಹಾಪಂಡಿತನಾದರೂ ಏನು ಪ್ರಯೋಜನ ಇಲ್ಲ. ತನ್ನ ವೇದಕ್ಕೆ ಮೃಚಾ ಕರಿಷತಿ. ನಮ್ಮ ದೇಶದಲ್ಲಿ ಇಂದಿಗೂ ಕೂಡ 4 ವೇದಗಳನ್ನು ಕಂಠಸ್ಥ ಮಾಡಿದವರು ಇದ್ದಾರೆ ಪಂಡಿತರು. ಆದರೆ ಪರಮಾತ್ಮನ ಜ್ಞಾನ ಅವರಿಗೆ ಇದ್ದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ 4 ವೇದಗಳನ್ನು ಕಲಿತ ಮೇಲೆ ಕೂಡ ಇಟ್ ಈಸ್ ಪಾಸಿಬಲ್ ದಟ್ ಯು ರಿಮೇನ್ ಆಸ್ ಇಗ್ನೋರೆಂಟ್ ಆಸ್ ಎನಿ ಅನ್ಮನ್. ಇಟ್ ಈಸ್ ಪಾಸಿಬಲ್. ತನ್ನ ವೇದಕ್ಕೆ ಮೃಚಾಕರಿಷತಿ, ಕೇವಲ ಮಂತ್ರವನ್ನು ಕಂಠಸ್ಥ ಮಾಡಿಕೊಂಡಿದ್ದಾನೆ, ಪಾಠ ಹೇಳ್ತಿದ್ದಾನೆ. ವೇದದ ಜ್ಞಾನ ಅವನಿಗೆ ಇದೆ ಅಂತ ಹೇಳಿ. ಯಾಕಂದ್ರೆ ಯಾರಿಗೆ ಪರಮಾತ್ಮನ ಜ್ಞಾನ ಅದ ಅರಿವಾಗುತ್ತದ, ಅನುಭೂತಿ ಆಗುತ್ತಾ, ಅವನ ಜೀವನ ಪದ್ಧತಿಯೇ ಬದಲಾಗುತ್ತದೆ. ಅದನ್ನು ಇನ್ನೊಂದು ವಿಷಯ ಬೇರೆ ಸಂದರ್ಭದಲ್ಲಿ ಹೇಳ್ತೇನೆ. ತನ್ನ ವೇದಕ್ಕೆ ಮೃಚಾಕರಿಷತಿ ಅಂದ್ರೆ 4 ವೇದಗಳ ಕಂಠಸ್ಥ ಮಾಡಿರುವ ಚತುರ್ವೇದಿ ಪಂಡಿತರು ಕೂಡ ಪರಮಾತ್ಮನ ಅರ್ಥ ಮಾಡಿಕೊಂಡಿದ್ದಾರೆ ಎಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದೆ. ಸ್ರೋತ ಅದರ ಆಧಾರ ಇದೆ. ನಮ್ಗೆ ಯಾವುದೇ ಆಧಾರ ಯಾವುದೋ ವೇದ, ಅದರ ಮೂಲಕ. ಆಮೇಲೆ ವ್ಯಕ್ತಿಯ ಕರ್ಮ ಮತ್ತು ಅವನ ಆಚರಣೆ ಅವನಿಗೆ ಪರಮಾತ್ಮನ ಜ್ಞಾನ ನಿಜವಾಗಿ ಇದೆಯೋ ಇಲ್ವೋ ಎಂಬುದನ್ನು ತಿಳಿಸುತ್ತದೆ. ಮನುಷ್ಯನ ಚಾರಿತ್ರ್ಯ ಹೇಗೆ ಜೀವಿಸ್ತಿದ್ದಾನೆ, ಹೇಗೆ ಜೀವನ ನಡೆಸ್ಕೊಂಡಿದ್ದಾನೆ, ಅದು ದ್ಯಾಟ್ ಎಕ್ಸ್ಪೋಸಸ್ ಯು ಟು ದ ಪಬ್ಲಿಕ್, ಟು ದ ಪೀಪಲ್, ಟು ದ ಗೇಜ್ ಆಫ್ ದ ಪೀಪಲ್. ನಿಮ್ಮ ಜೀವನ ಕ್ರಮ ಹೇಗಿದೆ, ಪದ್ಧತಿ ಯಾವ ರೀತಿಯಲ್ಲಿ ಮಾಡೋದು, ಪರಮಾತ್ಮ ಆ ಕೆಲಸವನ್ನು, ಆ ಮಿಷನ್, ಅವನ ಉದ್ದೇಶ ಅದನ್ನು ಮುಂದುವರಿಸಿಕೊಂಡಿದ್ದೀರಾ ಅಥವಾ ಕೇವಲ ಪಾಠ ಮಾಡಿಕೊಂಡು ಹೊಟ್ಟೆ ತುಂಬಿಸಿದ್ದೀರಾ? ಮಹತ್ವಪೂರ್ಣ ಪ್ರತಿ ಮಂದಿ ಇದು ಹಿಡಿಸಲಿಕ್ಕೆಲ್ಲ, ಜೀವನ ಆಗಲಿಕ್ಕೆಲ್ಲ. ಹೆಚ್ಚಿನ ಮಂದಿ ವೇದ ಪಾಠಿಗಳು ಅಂತ ಹೇಳ್ತಾರೆ. ವೇದ ಪಾಠಿಗಳು ಸ್ಥಾನ ಭಾರಹಾರ ಯಾವ ಎಲ್ಲ ಹಾಗೆ ಇದ್ದಾರೆ. ಆದ್ದರಿಂದ ಕೇವಲ ನಮ್ಮ ಋಷಿಗಳು ಮಾತ್ರ ಅಲ್ಲ, ವೇದ ಮಾತ್ರ ಅಲ್ಲ, ಎಸ್ತನ್ನ ವೇದಕ್ಕೆ ಮೃಚಾಕರಿಷು ಅಂತ ಹೇಳೋದು ಪ್ರಾಚೀನ ಯುರೋಪಿನ ದೇಶದ ವಿದ್ವಾಂಸರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಏನು? ಉದಾಹರಣೆಗೆ ಪ್ಲೇಟೋ ಮಹಾಪುರುಷ, ಬಹಳ ದೊಡ್ಡ ದಾರ್ಶನ, ಸುಮಾರು 2,500 ವರ್ಷಗಳ ಹಿಂದೆ ಅವನ ಜನ್ಮವಾಗಿ ಗ್ರೀಸ್ ದೇಶದಲ್ಲಿ. ನಾಲೆಜ್ ಬೋತ್ ಆಫ್ ವರ್ಚು ಆ್ಯಂಡ್ ಆಫ್ ಗಾಡ್. ವರ್ಚು ಅಂದರೆ ಧರ್ಮ. ನಾಲೆಜ್ both of virtue and of God are indispensable to a well-ordered state. ಒಂದು ಉತ್ತಮ ರಾಜ್ಯದ ಸ್ಥಾಪನೆ ಆಗಬೇಕಿದ್ರೆ ಇದೇ ಆ ರಾಜ್ಯದ ಪ್ರತಿಯೊಬ್ಬ ನಾಗರಿಕನಿಗೂ ಪರಮಾತ್ಮ ಅಂದರೆ ಏನು, ಧರ್ಮ ಅಂದರೆ ಏನು, ಧರ್ಮ ಅಂದರೆ ಇವುಗಳ ಜ್ಞಾನ ಬೇಕೇ ಬೇಕು. ಎಂಥ ದೌರ್ಭಾಗ್ಯ ಇದು! ನಮ್ಮ ದೇಶದಲ್ಲೇ ಧರ್ಮವನ್ನು ಬದಿಗೆ ಬಿಟ್ಟಿದ್ದಾರೆ, ಪರಮಾತ್ಮನ ಬದಿಗೆ ತಳ್ಳಿಬಿಟ್ಟಿದ್ದಾರೆ. ಬೇಡ, ನಮಗೆ ಅವಶ್ಯಕತೆ ಇಲ್ಲ. The knowledge both of virtue and of God are indispensable. ಇದೊಂದು ಇಟರ್ನಲ್ ಟ್ರುತ್. ಪರಮಾತ್ಮನ ಜ್ಞಾನ ಮತ್ತು ಧರ್ಮದ ಜ್ಞಾನ ಎಲ್ಲಿ ತನಕ ಮನುಷ್ಯರಿಗೆ ಆಗುವುದಿಲ್ಲ ಅಲ್ಲಿ ತನಕ ಅವರ ಜೀವನ ಪದ್ಧತಿ, ಈ ಕ್ರೈಮ್ ಅಂಡ್ ವೈಲೆನ್ಸ್ ಬೆಳೀತಾ ಹೋಗುವುದಿಲ್ಲ. ಅದನ್ನು ನಿಲ್ಲಿಸಕ್ಕೆ ಸಾಧ್ಯನೇ ಇಲ್ಲ. ಯಾರು ಎಷ್ಟು ನಮ್ಮ ವೀರಪ್ಪ ಮೇಲೆ ಅವರಿಗೆ ಅದನ್ನು ಜುಡಿಷಿಯರಿ ಅದನ್ನು ಸುಧಾರಣೆ ಮಾಡಿಕೊಟ್ಟಿದ್ದಾರೆ, ಸಾಧ್ಯ ಅಸಂಭವ. ಇನ್ನೊಬ್ಬ ದಾರ್ಶನಿಕ ರೆನೆ ಡೆಕಾರ್ಟ್ ಅಂತ ಹೇಳ್ತಾರೆ, ಐ ಕನ್ಸಿಡರ್ ಆಸ್ ಎ ಫಾದರ್ ಆಫ್ ಮಾಡರ್ನ್ ವೆಸ್ಟರ್ನ್ ಫಿಲಾಸಫಿ. ನಾನು ಋಷಿಗಳ ಮಾತನ್ನು ಹೇಳ್ತಿದ್ದೇನೆ, ವೇದಗಳ ಮಾತನ್ನು ಹೇಳ್ತಿದ್ದೇನೆ, ಅದಕ್ಕೆ ಅನುಸಾರವಾಗಿರುವಂಥ ವೆಸ್ಟರ್ನ್ ಪಾಶ್ಚಾತ್ಯ ವಿದ್ವಾಂಸರ ಮಾತ್ರ ನಿಮ್ಮ ಮುಂದೆ ಇಡ್ತಿದ್ದೇನೆ. ಆದ್ದರಿಂದ ಇದನ್ನೇನು ಪೂರ್ವಾಗ್ರಹ ಪೀಡಿತ ವಿಚಾರ ಅಂತೇಳಿ ಯಾರು ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇದು ಪೂರ್ವಾಗ್ರಹ ಪೀಡಿತ. ದಿ ಸರ್ಟನ್ಟಿ ಅಂಡ್ ಟ್ರುತ್ ಆಫ್ ಆಲ್ ನಾಲೆಜ್. ಸರ್ಟನ್ಟಿ
ನಿಶ್ಚಿತ ಮತ್ತು ಟ್ರೂತ್ ಆಫ್ ನಾಲೆಜ್ ಜ್ಞಾನದ ಸಾರ ಡಿಪೆಂಡ್ಸ್ ಸೋನ್ಲಿ ಆನ್ ದ ನಾಲೆಜ್ ಆಫ್ ದ ಟ್ರೂ ಗಾಡ್ so that before I knew him I could not know any other thing perfectly. ಎಷ್ಟು ತನಕ ನಮಗೆ ಪರಮಾತ್ಮನ ಸೃಷ್ಟಿಕರ್ತನ ಜ್ಞಾನ ನಮ್ಗೆ ಆಗುದಿಲ್ವಾ ಅಷ್ಟ ತನಕ ನಾವು ಕಲಿತದ್ದು ನಾವು ಪ್ರಾರ್ಥನೆ ಮಾಡ್ಕೊಂಡ ಜ್ಞಾನ ಇದೆಲ್ಲ ವ್ಯರ್ಥ, ಇದೆಲ್ಲ ಇಂಪರ್ಫೆಕ್ಟ್ ಅಂತ ಹೇಳ್ತಿದ್ದಾನೆ. ಅಂದ್ರೆ ಸರ್ಟನ್ಟಿ ಅಂಡ್ ಟ್ರೂತ್ ಆಫ್ ಆಲ್ ನಾಲೆಜ್, ರಿಪೀಟ್ ಮಾಡ್ತಾ ಇದ್ದಾನೆ, ಡಿಪೆಂಡ್ ಸೋನ್ಲಿ ಆನ್ ದ ನಾಲೆಜ್ ಆಫ್ ದ ಟ್ರೂ ಗಾಡ್. ಎಷ್ಟನ್ನ ವೇದ ಕಿಂ ಋಚಾ ಕರಿಷ್ಯತಿ. So that before I knew him, I could not know any other thing perfectly. ಪರಮಾತ್ಮನ ಜ್ಞಾನ ಆಗೋ ತನಕ ನನಗೆ ಬೇರೆ ಯಾವ ವಸ್ತುವಿನ ವಿಷಯಗಳು ನಮ್ಗೆ ಜ್ಞಾನ ಆಗ ಸಾಧ್ಯ. ಈ ಮಾಡರ್ನ್ ಸೈನ್ಸ್ ಏನ್ ಮಾಡ್ತಿದ್ದಾರೆ, ದೇ ಆರ್ ಗೋಯಿಂಗ್ ಇನ್ ಸರ್ಚ್ ಆಫ್ ನಾಲೆಜ್ ವಿದೌಟ್ ನೋಯಿಂಗ್ ದ ಸೋರ್ಸ್ ಆರ್ ಇಗ್ನೋರಿಂಗ್ ದ ಸೋರ್ಸ್ ಆಫ್ ದ ನಾಲೆಜ್. ಟ್ರೂ ಸೋರ್ಸ್ ಆಫ್ ನಾಲೆಜ್ ಗಾಡ್ ಹಿಮ್ಸೆಲ್ಫ್. ಎಲ್ಲಿಂದ ಜ್ಞಾನದ ಯಾವ ಜ್ಞಾನ ಸೋತ ಅದನ್ನು ಮರೆತು ಬಿಟ್ಟು ಬೇರೆ ಕಡೆಯಿಂದ ಬೇರೆ ಪ್ರಶ್ನೆಯಿಂದ ಪದಾರ್ಥಗಳನ್ನ ಅದರ ಆಧಾರದ ಮೇಲೆ ಜ್ಞಾನವನ್ನು ಹಡ್ಕೊಂಡು ಹೋಗ್ತದೆ. ದ್ಯಾಟ್ ನಾಲೆಜ್ ಕ್ಯಾನ್ ನೆವರ್ ಬಿ ಕಂಪ್ಲೀಟ್, ದ್ಯಾಟ್ ನಾಲೆಜ್ ಕ್ಯಾನ್ ನೆವರ್ ಬಿ ಪರ್ಫೆಕ್ಟ್. ಯು ಆರ್ ಸರ್ಚಿಂಗ್ ಫಾರ್ ನಾಲೆಜ್ ವಿದೌಟ್ ನೋಯಿಂಗ್ ದಿ ಸೋರ್ಸ್ ಆಫ್ ದ ನಾಲೆಜ್. ಆದ್ದರಿಂದ ಇಟ್ ಇಸ್ ಅಬೌಟ್ ಟು ಬಿ ಇನ್ಕರೆಕ್ಟ್ ಏನು ಹೇಳ್ತಾರೆ, ಇಂಪರ್ಫೆಕ್ಟ್ ಅಂಡ್ ಇನ್ಕಂಪ್ಲೀಟ್. ಆಮೇಲೆ ಇನ್ನೊಂದೆರಡು ಮಾತುಗಳು ಹೇಳಿ, ಪರಮಾತ್ಮ ಜ್ಞಾನ ನಮಗೆ ಹೇಗೆ ಬೇಕೋ, ಇಲ್ಲೇ ವೆಸ್ಟರ್ನ್ ಫಿಲಾಸಫರ್ಸ್ ಒಂದು ಯುಟಿಲಿಟೇರಿಯನ್ ಥಿಯರಿ ಅಂತ ಇದೆ. ಯುಟಿಲಿಟೇರಿಯನ್ ಥಿಯರಿ ಏನು ಹೇಳ್ತಾರೆ ಯುಟಿಲಿಟೇರಿಯನ್ ಥಿಯರಿ ಅಂದರೆ ಅದನ್ನು ಪ್ರಯೋಜನ, ಪರಮಾತ್ಮನ ಜ್ಞಾನ ಇದ್ದು ಪಡೆದು ನಮಗೆ ಪ್ರಯೋಜನ ಏನು ಲಾಭ ಎಂಬ ಒಂದು ಪ್ರಶ್ನೆ ಉತ್ಪನ್ನವಾಗ್ತದೆ. ಅದಕ್ಕೆ ಹೇಳ್ತಾರೆ, ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಸೇಸ್ ದ್ಯಾಟ್, ಮನುಷ್ಯ ನಮ್ಮ ಅನುಭವ ಏನು ಹೇಳ್ತದೆ ಅಂತ ಹೇಳಿದ್ರೆ, unless and until people believe in such a God who is kind and just, it is difficult to establish a just society based on moral principles. ನೀವು ಎಷ್ಟೊಂದು ಏನು ಹೇಳ್ತಾರೆ ಅದಕ್ಕೆ ನೈತಿಕ ಸಂಹಿತೆ, ಮೋರಲ್ ಕೋಡ್, ಅದನ್ನು ಬೇಕಾದರೆ ಕಾನೂನು, ಅದಕ್ಕೆ ಕಾನೂನು ರೂಪ ಕೊಟ್ಟು ಅದನ್ನು ಅನ್ವಯ ಮಾಡಿ. ಆದರೆ ಎಲ್ಲಿ ತನಕ ಪರಮಾತ್ಮನ ಜ್ಞಾನ ನಮಗೆ ಆಗುದಿಲ್ವಾ ಅಲ್ಲಿ ತನಕ ಇದೆಲ್ಲ ವ್ಯರ್ಥ. ಹ್ಯೂಮನ್ ಎಕ್ಸ್ಪೀರಿಯನ್ಸ್ is that unless and until people believe in God, in such a God who is kind and just. ದೇವರನ್ನು ನಂಬುವರೆಲ್ಲ ಈ ಮಾತಿನೆಲ್ಲ ಒಂದಾಗಿದ್ದಾರೆ, ಏಕಮತ. ಏನು? ಗಾಡ್ ಈಸ್ ಕೈಂಡ್, ಗಾಡ್ ಈಸ್ ಜಸ್ಟ್, ಪರಮಾತ್ಮ ದಯಾಳು, ಪರಮಾತ್ಮ ಕೃಪಾಳು, ಪರಮಾತ್ಮ ನ್ಯಾಯಕಾರಿ, ಇಷ್ಟನ್ನು ಎಲ್ಲರೂ ನಂಬ್ತಾರೆ ತಾನೆ. ಆದ್ದರಿಂದಲೇ ಇಂದು ಕೂಡ ಏನು ದಯಾಳು, ಕೈಂಡ್ನೆಸ್, ದಯೆ ಮತ್ತು ನ್ಯಾಯಕ್ಕೆ ಸ್ವಲ್ಪ ಅದು ಬೆಲೆ ಉಳಿದಿದೆ ಈ ಕಾಲದಲ್ಲಿ. ಅದಕ್ಕೆ ಕಾರಣ ಏನು? ಪರಮಾತ್ಮನ ಮೇಲಿಂದ ವಿಶ್ವಾಸ, ಪರಮಾತ್ಮ ನ್ಯಾಯಕಾರಿ, ಪರಮಾತ್ಮ ದಯಾಳು. Human experience says that unless and until people believe in such a God who is kind and just, it is difficult to establish a just society based on moral principles. Or ಈಗಿನ ಏನು ಹೇಳ್ತಾರೆ, ಸೆಕ್ಯುಲರ್ ಪ್ರಿನ್ಸಿಪಲ್ಸ್. ಸಾಧ್ಯವಿಲ್ಲ. ಈ ಜಾತ್ಯತೀತ ಅಂತ ಹೇಳ್ತಾರಲ್ಲ, ಅದಕ್ಕೆ ಸಿದ್ಧಾಂತ ಸೆಕ್ಯುಲರಿಸಮ್, ಅದು ತಪ್ಪು ಅನುವಾದ ಸರಿಯಲ್ಲ. ಇದು ಜಾತ್ಯತೀತ ಅಂತ ಹೇಳೋದು. ಆದರೆ ಆ ಶಬ್ದದ ಪ್ರಯೋಗ ನಮ್ಮ ದೇಶ ಪ್ರಚಲಿತ ಬಂದಿದೆ. ಈ ಸೆಕ್ಯುಲರಿಸಮ್ ಪ್ರಿನ್ಸಿಪಲ್ ಇಂದ ಒಳ್ಳೆಯ ಸಮಾಜದ ನಿರ್ಮಾಣ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇದರ ಜೊತೆಗೆ ಇನ್ನು ಕೊನೆಗೊಂದು ಮಾತು ಹೇಳಿ ನಾನು ಇದನ್ನು ಮುಗಿಸ್ತೇನಿಲ್ಲ. ಟು ಹ್ಯಾವ್ ಎ ರೈಟ್ ಕನ್ಸೆಪ್ಟ್ ಆಫ್ ಗಾಡ್ ಈಸ್ ದಿ ಫಸ್ಟ್ ನೆಸೆಸಿಟಿ ಆಫ್ ಅ ಮ್ಯಾನ್ಸ್ ಲೈಫ್. ಪರಮಾತ್ಮನ ಜ್ಞಾನ ಎಲ್ಲ ಧಾರ್ಮಿಕ ಸಂಪ್ರದಾಯಗಳಲ್ಲಿ ಕೂಡ ಹೇಳಿಕೊಡ್ತಾರೆ. ಆದರೆ ಹೌ ಫಾರ್ ಇಟ್ ಈಸ್ ರೈಟ್, that is the question. To have a right concept of knowledge in the is the first necessity of man's life. With a mistake ಏನಾಗುತ್ತೆ, ನಮ್ಮ ಪರಮಾತ್ಮನ ಬಗ್ಗೆ ಒಂದು ಸಣ್ಣ ತಪ್ಪು ಕಲ್ಪನೆ, ಅದರಿಂದ ನಾವು ತುಂಬ ಅನರ್ಥ ಮಾಡಿಕೊಳ್ಳುತ್ತೇವೆ, ತುಂಬ ಅನೇಕ ಅಪರಾಧಗಳನ್ನು ಮಾಡ್ತೇವೆ. ಸಣ್ಣ ತಪ್ಪು ಕಲ್ಪನೆ ಪರಮಾತ್ಮನ ಬಗ್ಗೆ. To have a right concept of God is the first necessity of man's life. With a mistaken and defective conception of the divine being, you will never be able to shape individual and collective life on proper lines, since you act and behave in a manner your conception of Almighty dictates you. ಪರಮಾತ್ಮನ ಜ್ಞಾನ ನಮಗೆ
ಯಾವ ರೀತಿ ಸಿಕ್ಕಿದೆಯಾ ಅಥವಾ ಯಾವ ರೀತಿಯಲ್ಲಿ ಪರಮಾತ್ಮನ ಅರ್ಥ ಮಾಡಿಕೊಂಡಿದೆಯೋ ಅದೇ ಪ್ರಕಾರ ನಮ್ಮ ವ್ಯವಹಾರವು ಕೂಡ ನಿರೂಪಣಾಗುತ್ತೆ. ಪರಮಾತ್ಮನ ತಪ್ಪು ಕಲ್ಪನೆ, ಪರಮಾತ್ಮ ಏನು ದಯಾಳು, ಆಮೇಲೆ ಶಿಷ್ಟರ ದುಷ್ಟರ ಧ್ವಂಸ ಮಾಡುವನು, ಅವ್ರಿಗೆ ಶಿಕ್ಷೆ ಕೊಡುವನು, ಶಿಷ್ಟರ ಪಾಠಾಳನ ಅಂತ ಹೇಳಿ ಭಜನೆ ಮಾಡ್ತಾ ಕೂತ್ಕೊಂಡ್ರೆ, ಕೆಟ್ಟ ಕೆಲಸ ಮಾಡೋದನ್ನು ನಿಲ್ಲಿಸದಿದ್ರೆ ಏನಾಗುತ್ತೆ? ಮೋಕ್ಷ ಸಿಗುತ್ತಾ? ಇಲ್ಲ. ಅಲ್ಲಿಗೆ ನಮ್ಗೆ ಏನು ಪ್ರಯೋಜನ ಆಗೋದಿಲ್ಲ. ಆದ್ದರಿಂದ ರೈಟ್ ಕನ್ಸೆಪ್ಟ್ ಆಫ್ ಗಾಡ್ ಹ್ಯಾಸ್ ಟು ಕಮ್ ಫ್ರಮ್ ಗಾಡ್ ಓನ್ಲಿ. ಎಸ್ ತನ್ನ ವೇದಕ್ಕೆ ಮೃತ ಹೇಳಿದ ಹಾಗೆ ಈಸ್ ರಿಗಾರ್ಡೆಡ್ ಆಸ್ ದ ಫಸ್ಟ್ ಟೀಚರ್. ಸಂಸಾರ ಪ್ರಪಂಚದಲ್ಲಿರುವ ಎಲ್ಲ ಧಾರ್ಮಿಕ ಪರಂಪರೆ ಕೂಡ ಪರಮಾತ್ಮನನ್ನು ತಮ್ಮ ಪ್ರಥಮ ಗುರು ಅಂತ ನಂಬಿಕೊಂಡಿದ್ದಾರೆ. ನಾವು ಅವನನ್ನು ಪರಮಾತ್ಮ ಬ್ರಹ್ಮ ಅಂತ ಹೇಳ್ತಿದ್ದೇವೆ. ಆಮೇಲೆ ಕ್ರಿಶ್ಚಿಯನ್ಸ್, ಮುಸ್ಲಿಮ್ಸ್, ಯಹೂದಿಗಳು ಇವರೆಲ್ಲ ಪರಮಾತ್ಮನ ತಮ್ಮ ಪ್ರಥಮ ಗುರು ಅಂತ ನಂಬ್ಕೊಂಡು ಬಂದಿದ್ದಾರೆ. ಆ ಪ್ರಥಮ ಗುರು ಕೊಟ್ಟಿರುವಂತಹ ಜ್ಞಾನವೇ ನಮಗೆ ವೇದ. ಪೂರ್ವೇಶ ಮತ್ತು ಗುರು ಕಾಲೇನ ಅನವಚ್ಛೇದ ಅಂತಂದ್ರೆ ಪರಮಾತ್ಮ ಗುರುಗಳ ಗುರು ಅವರನ್ನು ಬಳಿಕ ನಮಗೆ ಬೇರೆ ಯಾರು ಗುರು? ಪ್ರಥಮ ಗುರು ಅಂತ ಋಷಿಗಳು ಯೋಗ ದರ್ಶನಗಳು ಹೇಳಿದ್ದಾರೆ. ಆದ್ದರಿಂದ ಆ ಜ್ಞಾನ, ಫಂಡಮೆಂಟಲ್ ಟ್ರೂತ್ಸ್ ಆಫ್ ರಿಲಿಜನ್ ಆರ್ ಎವರ್ ಲಾಸ್ಟಿಂಗ್ ಅಂತ ಹೇಳ್ತಾರೆ. ಈ ರೀತಿ ಇದು ನಿತ್ಯ ಸಿದ್ಧಾಂತಗಳು, ಅದು ನಮಗೂ ಒಂದೇ, ಹಿಂದೂಗಳಿಗೂ ಒಂದೇ, ಮುಸಲ್ಮಾನರಿಗೂ ಒಂದೇ, ಕ್ರಿಶ್ಚಿಯನ್ರಿಗೂ ಒಂದೇ. ಅದರಲ್ಲಿ ಪರಿವರ್ತನೆ ಆಗುವುದಿಲ್ಲ. ಆದರೆ ನಮ್ಮ ಮೂಲಕ್ಕೆ ಹೋಗಬೇಕು, ಮೂಲ ಜ್ಞಾನದ ಕಡೆಗೆ ಹೋಗಬೇಕು, ಆಗ ಮಾತ್ರ. ಆಮೇಲೆ ವೇದ ಎಲ್ಲಿದೆ? ಯಾವ ರೀತಿಯಲ್ಲಿ ಹೆಚ್ಚು ಅಕ್ಷರ ಪರಮೇಶ್ವರನ ಋಗ್ವೇದ ಅಂತ ಹೇಳ್ತಿದೆಯಲ್ಲ, ಅದೇ ಮತ್ತೊಬ್ಬ ದಾರ್ಶನಿಕ ಯುರೋಪಿಯನ್ ದಾರ್ಶನಿಕ ಹೇಳ್ತಿದ್ದಾರೆ, ಎಕಾರ್ಟ್. ಅವ 12th century 17ನೇ ಶತಮಾನದ ಹೇಳ್ತಿದ್ದಾರೆ, ಗಾಡ್ಸ್ ವರ್ಡ್ ಸೌಂಡೆಡ್ ಇಟರ್ನಲಿ. ಕವಿ ಅಂತ ಹೇಳಿದ್ದಾರೆ. ಇದರ ಮುಂದೆ ನಾವು ಚರ್ಚೆ ಮಾಡ್ತಿದ್ದ ಪರಮಾತ್ಮನ ಕವಿ ಅಂತೆ. ಇದು ಪೋಯಟ್ ಹಾಲ್ ಪೋಯಟ್, ಕವಿನ ಪರಮಾತ್ಮ. ಅವನ ಕಾವ್ಯಗಳು ಕವಿಯ ಕರ್ಮ ಕಾರ್ಯ, ಕವಿಯ ಕರ್ಮ ಕಾರ್ಯ, ಕವಿಯ ಕಾವ್ಯ ಅಂತ ಹೇಳ್ತಾರೆ. ಪರಮಾತ್ಮನ ಯಾವ ಕವಿಯ ಕೃತಿಯನ್ನ ಕಾವ್ಯ ಅಂತ ಹೇಳ್ತಾರೆ. ಪರಮಾತ್ಮನ ಎರಡು ಕಾವ್ಯಗಳಿವೆ. ಒಂದು ಪ್ರತ್ಯಕ್ಷ ದೃಷ್ಟಿ ಕಾಣುವಂಥದ್ದು ಜಗತ್ತು, ದೃಶ್ಯ ಕಾವ್ಯ ಅಂತ ಹೇಳ್ತಾರೆ ಅದಕ್ಕೆ, ದೃಶ್ಯ ಕಾವ್ಯ. ಆಮೇಲೆ ಇನ್ನೊಂದು ಶ್ರವ್ಯ ಕಾವ್ಯ, ಅದು ವೇದ, ಶಬ್ದತ್ಮಕ ಕಾವ್ಯ. ಒಂದು ದ್ರವ್ಯಮಯವಾಗಿದೆ, ಅದನ್ನು ನಾವು ಅಧ್ಯಯನ ಮಾಡಿದ್ರೆ ನಮಗೆ ಎಷ್ಟು ಸುಂದರವಾದ ಅದರ ಕವಿ ಅಂತ ಕಾವ್ಯದ ವಿಶೇಷತೆ, ಕಾವ್ಯದ ರಮಣೀಯತೆ, ಆನಂದ. ಕಾವ್ಯಗಳನ್ನು ಜನರು ಯಾಕೆ ಓದ್ತಾರೆ? ಅದರಿಂದ ಆನಂದ ಸಿಗುತ್ತೆ ನಮಗೆ. ಅದಕ್ಕೋಸ್ಕರ ಈ ಸೃಷ್ಟಿಯನ್ನು ನೋಡಿದರೆ, ಆ ದೃಷ್ಟಿ ನೋಡಿದರೆ ಆನಂದ ಸಿಗುತ್ತೆ. ಅದೇ ರೀತಿಯಲ್ಲಿ ವೇದಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಓದಿದರೆ ನಮಗೆ ಅದರಿಂದ ಪರಮಾನಂದ ಆಗುತ್ತೆ. ಕೇವಲ ಆತ್ಮಾನಂದ ಮಾತ್ರ ನಮಗೆ ಸರಿಯಾದ ಮಾರ್ಗದಲ್ಲಿ ಜೀವನ ನಡೆಸಲಿಕ್ಕೆ ನಮಗೆ ಮಾರ್ಗದರ್ಶನ ಕೊಡೋದು, ದಿಕ್ಕು ಕೂಡ ಅದನ್ನು ಸಿಗುತ್ತೆ. ಇಷ್ಟು ಹೇಳಿ ಟೈಮ್ ಮಾಡ್ತೇನೆ. ನಿಮಗೆ ಕೇಳಿದರೆ ಬಿಟ್ಟು ಆಮೇಲೆ ಪುನಃ ಏನು ಕಾರ್ಯಕ್ರಮ ಇದೆ ಅಂತೆ, ಏನು ಕೇಳಬೇಕಂತ ಅನಿಸ್ತದ ಅಥವಾ ತಯಾರಿ ಕೂಡ ಮಾಡಿ ಬನ್ನಿ. ನಿಮಗೆ ನಮ್ಮ ಸಂದೇಹಗಳು ಏನಿದ್ರು ಅದನ್ನು ನಿವರ್ತಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನಾನು ಕೂಡ ಬ್ರಹ್ಮವಲ್ಲ, ಸರ್ವಜ್ಞ ಅಲ್ಲ, ಆದರೆ ಪ್ರಯತ್ನ ಮಾಡ್ತೇನೆ. ಎಷ್ಟು ಹೇಳ್ತೇನೆ. ಆದರೆ ದಯವಿಟ್ಟು ಇದನ್ನು ಗಂಭೀರವಾಗಿ ಅರ್ಥ ಮಾಡಿಕೊಳ್ಳಿ, ಗಂಭೀರವಾಗಿ ತಿಳ್ಕೊಂಡಿದ್ದಾನೆ. ಇದೊಂದು ಸಣ್ಣ 20 ಮುಂದೆ ಬಂದಿದೆ. ಇದರ ಪ್ರಚಾರ ತುಂಬ ಆಗಬೇಕಿತ್ತು, ಆಗಲಿಲ್ಲ. ಲೋಕಾಂಗ ಒಬ್ಬರೇ ಹೊಡೆದಲ್ಲಿ ಓಡಾಡ್ತಿದ್ದಾರೆ. ಒಬ್ಬರ ಕೆಲಸ ಅಲ್ಲ, ನಿಮ್ಮೆಲ್ಲ ಸಹಯೋಗ ಬೇಕು. ಯಾವ ಮಂತ್ರಿಗಳು ಮಾಡ್ತಿದ್ದಾರೆ, ಅಧ್ಯಕ್ಷರು ಬರ್ತಿದ್ದಾರೆ ಅಂತೆಲ್ಲ, ಇದೆಲ್ಲ ನಿಮ್ಮ ಸಹಭಾಗಿತ್ವ ಇದಕ್ಕೆ ಬೇಕು. ಇಷ್ಟು ವೇಳೆ ಇಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಪ್ರೊಫೆಸರ್ ಜ್ಯೇಷ್ಠ ವರ್ಮ ಅವರು ನಮಗೆ ವೇದಗಳು ವೇ ಆಫ್ ದಿ ಲೈಫ್, ನಮ್ಮ ಜೀವನದಲ್ಲಿ ನಾವು ಅದನ್ನು ಹೇಗೆ ಅಳವಡಿಸಿಕೊಂಡು ಅನುಕರಣೆ ಮಾಡಬೇಕು ಎಂಬುದಾಗಿ ಈ ಮನುಷ್ಯನಿಗೆ ಸಂಸ್ಕಾರ ಕೊಡುವಂತಹದ್ದು ವೇದಗಳು ಕೊಡ್ತಾ ಇದೆ. ಹಾಗೆ ಪ್ರಪಂಚದಲ್ಲಿ ಯಾವುದೆಲ್ಲ ಶಕ್ತಿಗಳಿದೆ ಆ ವಿಚಾರಗಳನ್ನು ಕೂಡ ವೇದಗಳು ಹೇಳ್ತಾ ಇದೆ. ವಿಜ್ಞಾನವಾಗಿ ಯಾವುದೋ ಒಂದು ಯಂತ್ರವನ್ನು ತಯಾರು ಮಾಡಬೇಕಾದ್ರೂ ಕೂಡ ಋಗ್ವೇದ ಮಂತ್ರದಲ್ಲಿ ಹೇಳ್ತಾರೆ. ವಿಮಾನದ ತಯಾರಿಕೆ, ಆ ಮಿಂಚಿನ ವೇಗದಲ್ಲಿ ಹೇಗೆ ಆ ವಾಹನಗಳನ್ನು ತಯಾರು ಮಾಡಬೇಕು, ಆ ಮಿಂಚಿನ ವೇಗವನ್ನು ನೋಡಿಕೊಂಡು ಹೇಗೆ ನಮಗೆ ಮಿಂಚು ಮೊದಲು ಬರ್ತದೆ, ಆಮೇಲೆ ಶಬ್ದ ಬರ್ತದೆ, ಶಬ್ದಕ್ಕಿಂತ ಜಾಸ್ತಿ ಮಿಂಚು ಬೇಗ ಬರ್ತದೆ, ಆ ವೇಗವನ್ನು ನೋಡಿಕೊಂಡು ಆ ಯಂತ್ರವನ್ನು ಮಾಡುವಂಥದ್ದು ಕೂಡ ಕಲ್ತುಕೊಂಡು. ಹಾಗೆ ಮಳೆ ಬರುವಂತಹ ನೋಡಿ, ಆ ಮಳೆ ಕೂಡ ಆ ಮೋಡ ಹೇಗೆ ಉದ್ಭವ ಆಗ್ತದೆ, ಆ ಮೋಡ ಉದ್ಭವ ಆಗುವಾಗ ಜಲಜನಕ ಮತ್ತು ಆಮ್ಲಜನಕದ ಆ ಘರ್ಷಣೆಯಿಂದ ಆ ಮಿಂಚು ಗುಡುಗಳೆಲ್ಲ ಹೇಗೆ ಉದ್ಭವ ಆಗ್ತದೆ, ಅದು ಚಂದ್ರನಿಂದ ಹೇಗೆ ಸೃಷ್ಟಿಯಾಗ್ತದೆ, ಆ ಚಂದ್ರ ಹೇಗೆ ಅಮಾವಾಸ್ಯೆ ಪೂರ್ಣಿಮೆ ಸಮಯದಲ್ಲಿ ಹೇಗೆ ಅದನ್ನು ಸೃಷ್ಟಿ ಮಾಡ್ತಾನೆ, ಈ ಎಲ್ಲ ವಿಚಾರಗಳು ಋಗ್ವೇದ ಮಂತ್ರಗಳಲ್ಲಿ ಎಲ್ಲ ವಿಚಾರಗಳನ್ನೆಲ್ಲ ಹೇಳ್ತದೆ.
ಅಥರ್ವವೇದದಲ್ಲಿ ಕೂಡ ಎಲ್ಲ ಇರ್ತದೆ. ಈ ನಾವು ಜ್ಯೋತಿಷಾಸ್ತ್ರದಲ್ಲಿ ಹೇಳ್ತಾರೆ, ಆ ನಕ್ಷತ್ರಗಳ ಗುಣ ಸ್ವಭಾವಗಳನ್ನು ಹೇಳ್ಕೊಂಡು ಏನಾದರೂ ಕಣ್ಣಿಗೆ ದೋಷ ಆಯಿತು ಅಂತ ಹೇಳಿದ್ರೆ ಅದು ಸೂರ್ಯನ ರವಿಯ ದೋಷ ಇದರಿಂದ ಪ್ರಭಾವದಿಂದ. ಹಾಗೆ ಮನಸ್ಸಿಗೆ ಏನಾದ್ರು ತೊಂದರೆ ಆಯ್ತು ಅಂತ ಹೇಳಿದ್ರೆ ಅದು ಚಂದ್ರನ ಪ್ರಭಾವದಿಂದ. ಹೃದಯಕ್ಕೆ ಏನಾದ್ರು ತೊಂದರೆ ಆಯ್ತು ಅಂತ ಹೇಳಿದ್ರೆ ಅದು ಗುರುವಿನ ಪ್ರಭಾವದಿಂದ. ಹೊಟ್ಟೆಗೆ ಏನಾದ್ರು ತೊಂದರೆ ಆಯ್ತು ಅಂತ ಹೇಳಿದ್ರೆ ಅದು ಶುಕ್ರನ ಪ್ರಭಾವದಿಂದ. ಈ ರೀತಿಯಾಗಿ ಜ್ಯೋತಿಷಾಸ್ತ್ರದಲ್ಲಿ ಹೇಳ್ತಾರೆ. ಇದು ಯಾಕೆ ಅಂತ ಹೇಳಿ ಅಲ್ಲಿ ಅಥರ್ವವೇದದಲ್ಲಿ ಹೇಳಿದರೆ, ಈ ನಮ್ಮ ದೇಹದ 28 ಅಂಗಾಂಗಗಳನ್ನು, ಆ 28 ಆ ನಕ್ಷತ್ರಗಳ ಪ್ರಭಾವವನ್ನು ನೋಡಿಕೊಂಡು ಭಗವಂತ ಈ ದೇಹವನ್ನು, ಮನುಷ್ಯ ಶರೀರವನ್ನು ಯಥಾ ಪಿಂಡ ತಥಾ ಬ್ರಹ್ಮಾಂಡ ಎನ್ನುವಂತೆ ಅದನ್ನು ಸೃಷ್ಟಿ ಮಾಡ್ತಾನೆ ಅಂತ. ಆ ರೀತಿಯಾಗಿ ನಾವು ಅದಕ್ಕೆ ಹೊಂದಿಕೊಂಡಿದ್ದೇವೆ. ಆ ಹೊಂದಿಕೊಂಡು ಭಗವಂತ ನಮ್ಮ ಈ ಶರೀರವನ್ನು ಸೃಷ್ಟಿ ಮಾಡಿದ್ದಾನೆ. ಅದರಿಂದ ಅದನ್ನು ತಿಳಿದುಕೊಂಡು ಸರಿಯಾಗಿ ನಡೆಯುವುದು ನಮ್ಮದು ಕರ್ತವ್ಯ. ಆ ಪ್ರಕಾರವಾಗಿ ಇವತ್ತು ಯಜ್ಞೋಪವೀತ ಧಾರಣೆ ಮಾಡುವ ಮೂಲಕ ವೇದಜ್ಞಾನವನ್ನು ತಿಳಿಯಬೇಕೆನ್ನುವಂಥ ಉದ್ದೇಶದಿಂದ ಪ್ರತಿ ಒಬ್ಬ ವ್ಯಕ್ತಿ ಕೂಡ ಅದನ್ನು ಧಾರಣೆ ಮಾಡಿಕೊಂಡು ವೇದಜ್ಞಾನಕ್ಕೆ ಅನುಗುಣವಾಗಿ ನಡೆಯಬೇಕೆನ್ನುವಂಥ ಉದ್ದೇಶದಿಂದ ಆರ್ಯ ಸಮಾಜ ಪ್ರತಿಯೊಬ್ಬ ಮನುಷ್ಯನಿಗೆ ಕೂಡ ಈ ಸಂಸ್ಕಾರವನ್ನು ಕೊಟ್ಟು ಅವನು ಉತ್ತಮ ನಾಗರಿಕನಾಗಿ ನಿರ್ಮಾಣ ಮಾಡಬೇಕು. ಇದರಲ್ಲಿ ಜಾತಿ ಭೇದ ಮತಭೇದ ಎನ್ನುವಂಥ ಇಲ್ಲ. ಕರುಣುವಂತೋ ವಿಶ್ವಂ ಆರ್ಯಂ, ವಿಶ್ವದ ಎಲ್ಲ ಸಮಾಜವನ್ನು, ಎಲ್ಲ ಮನುಷ್ಯರನ್ನು ಆರ್ಯನ್ನಾಗಿ ಮಾಡಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ವೇದದ ಆದೇಶದಂತೆ ಮುಂದೆ ನಡೀತಾ ಇದೆ. ನಮ್ಮ ಜ್ಯೇಷ್ಠವರು ಯಾವಾಗಲೂ ಹೇಳ್ತಾ ಇದ್ರು, ಮೊನ್ನೆ ಬಂದಾಗ ಕೂಡ ಹೇಳಿದರು, ನಾವು ಭಜನೆ ಹೇಳ್ತೇವೆ ಅಶ್ವಮೇಧ ಯಾಗದ್ದು ವಿಷಯದಲ್ಲಿ. ಅಲ್ಲಿ ಅಶ್ವಮೇಧಾಧಿಕರ ಛಾಯೆ ಯಜ್ಞ ಪರ ಉಪಕಾರಕು ಅಂತ ಹೇಳ್ಕೊಂಡು ಭಜನೆ ಹಾಡ್ತಾ ಇದ್ದೇವೆ. ಅಲ್ಲದೆ ಈ ಅಶ್ವಮೇಧವನ್ನು ನಾವು ಯಾವಾಗ ಮಾಡುವುದು ಅಂತ. ಹಾಗೆ ಅಶ್ವಮೇಧ ಮಾಡಬೇಕಾದ್ರೆ ನಮ್ಮಲ್ಲಿ ಶಕ್ತಿ ಬೇಕು. ನಾವು ರಾಜ್ಯ ಒಬ್ಬ ಅಲ್ಲಿ ರಾಮ ಅಶ್ವಮೇಧ ಮಾಡ್ತಾನೆ, ಧರ್ಮರಾಜ ಅಶ್ವಮೇಧ ಮಾಡ್ತಾನೆ. ಅಶ್ವಮೇಧ ಮಾಡಿ ರಾಷ್ಟ್ರದಲ್ಲಿ ದುಷ್ಟ ಶಕ್ತಿಯನ್ನು ಸಂವರಿಸುವಂಥ ಕೆಲಸ ಮಾಡಿಕೊಂಡು, ಶಿಸ್ತನ್ನು ಪಾಲನೆ ಮಾಡುವಂಥ ಕೆಲಸ ಮಾಡಿಕೊಂಡು ರಾಜ್ಯವನ್ನು, ಪ್ರಜಾಪ್ರಭುತ್ವವನ್ನು ಅಲ್ಲಿ ಚಕ್ರಾಧಿಪತಿಯಾದವ ಹೇಗೆ ಸ್ಥಾಪನೆ ಮಾಡ್ತಾನೆ ಅಂತ ಹೇಳಿಕೊಂಡು ತಿಳಿಸಲಾಗ್ತದೆ ಅಶ್ವಮೇಧ ಯಾಗದಲ್ಲಿ. ಯಜ್ಞವಲ್ಕರು ಅದನ್ನು ವಿವರಣೆ ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ನಾವು ಮಾಡಬೇಕಂತ ಹೇಳಿದರೆ ಆರ್ಯ ಸಮಾಜ ಆ ರೀತಿಯಾಗಿ ಬಲಾಢ್ಯವಾದ ಸಂಘಟನೆ ಬೆಳೆಸಬೇಕು. ಪ್ರತಿಯೊಂದು ಮನೆಯಲ್ಲಿ ಕೂಡ ಯಜ್ಞವನ್ನು ಮಾಡಬೇಕು. ಹಾಗೆ ಯಜ್ಞವನ್ನು ಮಾಡುವ ಮೂಲಕ, ಗಾಯತ್ರಿ ಯಜ್ಞವನ್ನು ಮಾಡುವ ಮೂಲಕ 5 ವರ್ಗದ ಸಮಾಜದ ಜನರು ಕೂಡ ಸೇರಿಕೊಂಡು ಧರ್ಮ ಜಾಗೃತಿ ಮಾಡಬೇಕು. ಆ ಧರ್ಮ ಜಾಗೃತಿ ಮಾಡಿದಾಗ ಮಾತ್ರ ಸಮಾಜಕ್ಕೆ ನಮ್ಮ ಧರ್ಮ, ದೇವರು ಎನ್ನುವಂಥದ್ದು ಗೊತ್ತಾಗ್ತದೆ. ನಾವು ಅಶ್ವಮೇಧ ಯಾಗ ಮಾಡುವುದಕ್ಕೆ ಆರ್ಯ ಸಮಾಜ ಮೂಲಕವೇ ನಾವು ಒಂದು ಅಶ್ವಮೇಧ ಯಾಗವನ್ನು ಪ್ರಾರಂಭಿಸುವ ಎನ್ನುವಂತಹ ಮಾಡಬೇಕು ಎನ್ನುವಂತಹ ಆಲೋಚನೆ ನಮಗಿದೆ. ಅದನ್ನು ಯಾವಾಗ ಮಾಡಬೇಕು, ಮುತಾಲಿಕ್ರಂತಹ ಒಂದು ವ್ಯಕ್ತಿಗಳು ನಮಗೆ ಬೇಕು. ಆವಾಗ ನಾವು ಅದನ್ನು ಮಾಡಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅವರಿಗೆ ಒಂದು ಆ ಪ್ರಮೋದ್ ಮುತಾಲಿಕ್ ಹಿಂದೂ ಅಂತ ಹೇಳಿಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅದನ್ನು ನಾವು ಯಾವ ರೀತಿಯಲ್ಲಿ ಹೋಗಬೇಕು ಎನ್ನುವಂತಹ ಜ್ಞಾನ ಅಂತಹ ಮಾರ್ಗ ಹಾಗೆ ರಾಜು ದೀಕ್ಷಿತ್, ರಾಮದೇವ್ ಇವರಂತಹವರು ಓಡ್ತಾ ಇದ್ದಾರೆ. ಅದೇ ಅವರಿಗೆ ಸರಿಯಾದ ಜ್ಞಾನ ಸಿಗಬೇಕಾದ್ರೆ ಆರ್ಯ ಸಮಾಜದಲ್ಲಿ ಯಾವ ರೀತಿಯಾಗಿ ಹೇಳ್ತದೆ ದಯಾನಂದ ಸರಸ್ವತಿಯವರು ಅಶ್ವಮೇಧ ಯಾಗವನ್ನು ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ತಿಳಿದುಕೊಂಡು ನಾವು ಮಾಡಿಕೊಂಡು ಹೋದರೆ ನಾವು ಇಡೀ ಭಾರತದಲ್ಲಿ, ವಿಶ್ವದಲ್ಲಿ ಜಯವನ್ನು, ಈ ಧರ್ಮ ಸ್ಥಾಪನೆಯನ್ನು ಮಾಡಿ ಮತ್ತೆ ಚಕ್ರಾಧಿಪತ್ಯವನ್ನು ಸ್ಥಾಪಿಸುವುದಕ್ಕೆ ಸಾಧ್ಯ ಇದೆ ಎಂಬುದನ್ನು ಹೇಳ್ತದೆ. ಅಂತಹ ಜ್ಞಾನ ಈ ಯಜ್ಞೋಪವೀತ ಮೂಲಕ ನಮಗೆ ಲಭಿಸಿದೆ. ಈ ಜ್ಞಾನವನ್ನು ಜ್ಯೇಷ್ಠವರು ನಮಗೆ ಕೊಟ್ಟಿದ್ದಾರೆ, ತಿಳಿಸಿದ್ದಾರೆ. ಅವರಿಗೆ ಆರ್ಯ ಸಮಾಜದ ಪರವಾಗಿ, ತಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮೂಲತಃ ಕೆಲವು ಜನರು ಮಾತ್ರ ಸೇರಿಕೊಂಡು ಮಾಡಿದಂತಹ ಗುರುತಿಸಿಕೊಂಡು ಸನ್ಮಾನ ಮಾಡಿದ್ದಾರೆ. ಅಂತವರಿಗೆ ನಮಗೆ ಒಂದು ಒಳ್ಳೆ ರೀತಿಯ ಮಾರ್ಗದರ್ಶನ ಕೊಟ್ಟು ಅವರಿಗೂ ನಮ್ಮ ಆರ್ಯ ಸಮಾಜದ ಹಾಗೆ ಇಂದ್ರನಾಥ್ ಮತ್ತೆ ಇವರು ಬಂಗೇರವರು ಕೂಡ ಉಡುಪಿಯಿಂದ ಬಂದು ಕೂಡ ಆರ್ಯ ಸಮಾಜ ಪರವಾಗಿ ವಂದನೆಯನ್ನು ಮುಗಿಸ್ತಾ ಇದ್ದೇನೆ. ಹಾಗೆ ಇವತ್ತು ಸಂಜೆ 5ರಿಂದ 6 ಗಂಟೆ ತನಕ ಪ್ರತಿದಿನ ಇಲ್ಲಿ ಪ್ರಾಣಾಯಾಮ ಶಿಬಿರ ಇದೆ. ಪ್ರಾಣಾಯಾಮ ಶಿಬಿರ ಅದನ್ನು ನಾಳೆ ನಡೆಸ್ತಾ ಇದ್ದೇನೆ. ಇವತ್ತು ಈ 10 ದಿನದ ಶಿಬಿರ ವಿಚಾರಿಸಿಕೊಂಡಿದ್ದಾರೆ. ಆರೋಗ್ಯವನ್ನು ಹೇಗೆ ವೃದ್ಧಿಸಿಕೊಳ್ಬೇಕು, ಹೊರಗಿಂದ ಅಷ್ಟಮ ಆಧ್ಯಾತ್ಮಿಕತೆ ಬೇಕು. ನಾವು ಬಾಯಿಯಲ್ಲಿ ಮಾತಾಡಿ ಏನು ಗೊತ್ತಾಗಲಿಲ್ಲ. ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ